Hello everyone. In the last class, we had seen the skills required for a manager. And in various management levels, top management, middle management, and supervision levels, what kind of skills a manager requires. Today, in today's class, we'll see about roles of a manager. As a manager, what and all role a manager has to play in the organization and outside the organization. So basically, in 1960, Henry Mintzberg conducted a study to understand about the managerial roles. He identified 10 managerial roles that are common to all managers, and these 10 managerial roles are grouped under three heads that are called as interpersonal, decisional, and informational roles. ಸೊ ಈ ಹೆನ್ರಿ ಮಿನ್ಸ್ಬರ್ಗ್ ಎನ್ನುವನು 1960 ಒಂದು ಸ್ಟಡಿ ಮಾಡಿ ಏನಂತ ಕಂಡುಕೊಂಡ ಅಂದರೆ ಇದರ ತ್ರೀ ಬೇಸಿಕಲ್ ಹೆಡ್ಸ್, ಅದರ ಅಂಡರಲ್ಲಿ ಟೋಟಲ್ 10 ರೋಲ್ಸ್ ಎ ಕಂಪನಿ ಮ್ಯಾನೇಜರ್ ಹ್ಯಾಸ್ ಟು ಪ್ಲೇ ಇನ್ ಡಿಫ್ರೆಂಟ್ ಲೆವೆಲ್ಸ್. ಅದೇನೇನಂತ ಇವತ್ತಿನ ಕ್ಲಾಸೆಲ್ಲ ನೋಡೋಣ. ಸೊ ಅಂಡರ್ ಇಂಟರ್ಪರ್ಸ್ನಲ್ ಅಂದರೆ ಇನ್ನೊಬ್ಬರ ಇಂಟರ್ಪರ್ಸನಲ್ ಅಂದರೆ ಬಿಟ್ವೀನ್ ವಿತ್ ಅದರ್ ಪೀಪಲ್. ಈಗ ಮ್ಯಾನೇಜರ್ ಉಳಿದ ಜನರ ಜೊತೆಗೆ ಯಾವ ರೀತಿಯ ಒಂದು ರೋಲನ್ನು ನಿಭಾಯಿಸಬೇಕು. ಫಸ್ಟ್ ಒನ್ ಫಿಗರ್ ಹೆಡ್ ಅಂತೇಳಿ, ಅದೇನಂತ ನೋಡೋಣ ನಾವು. ಫಿಗರ್ ಹೆಡ್ ಅಂದರೆ ಅದರ ಬಾಸ್ ಆಗಿ ಯಾವ ರೀತಿಯ ಬಿಹೇವ್ ಮಾಡಬೇಕು, ಆ್ಯಸ್ ಎ ಲೀಡರ್ ಆ್ಯಂಡ್ ಆ್ಯಸ್ ಎ ಲಯಜನ್ ರೋಲ್. ಅಂಡರ್ ಡಿಸಿಷನಲ್ ಹೆಡ್ಡಲ್ಲಿ 4 ರೋಲ್ಸ್ ಇದೆ: ಎಂಟರ್ಪ್ರೆನರ್, ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್, and resource allocator and negotiator. And under informational, there are 3 roles again: monitor, disseminator, and spokesperson. So we'll see one by one what each of these roles are. So coming to the first head, interpersonal role. So adaralli first one bandu figure head. It represents it means that represent a company on social occasions, attending the flag hoisting ceremony, receiving visitors or taking visitors for dinner. ಅಂದರೆ ಈಗ ಒಂದು ಮನೆ ಯಜಮಾನ ಯಾವ ರೀತಿ ಬಿಹೇವ್ ಮಾಡ್ತಾನೋ ಅದೇ ರೀತಿಯ ಮ್ಯಾನೇಜರ್ ಅಂದರೆ ಆ ಕಂಪನಿಯ ಆ ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ಬಿಹೇವ್ ಮಾಡಬೇಕು. ಏನೇನು ಮಾಡಬೇಕಾಗತ್ತೆ ಅವನು? ರೆಪ್ರೆಸೆಂಟ್ ದ ಕಂಪನಿ ಆನ್ ಸೋಷಿಯಲ್ ಒಕೇಶನ್ಸ್. ಯಾವುದೇ ಒಂದು ಸೋಷಿಯಲ್ ಫಂಕ್ಷನಿಗೆ ಹೋದಾಗ ಅವನು ಆ ಕಂಪನಿನ ರೆಪ್ರೆಸೆಂಟ್ ಮಾಡಿ ಹೋಗಬೇಕು. ಈಗ ನಾವು ಒಂದು ಮದುವೆ ಅಥವಾ ಯಾವುದೋ ಒಂದು ಸಮಾರಂಭಗಳಿಗೆ ಮನೆಯಿಂದ ಹೋಗ್ತೀವಿ, ದೆನ್ ವಿ ರೆಪ್ರೆಸೆಂಟ್ ಆರ್ ಫ್ಯಾಮಿಲಿ ಅಲ್ವಾ. ಈಗ ಮನೆಯ ಯಾರು ತಂದೆ ಇರ್ಬೋದು, ಅವರು ಆ ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡಿ ಆ ಸಮಾರಂಭಕ್ಕೆ ಹೋಗ್ತಾರೆ. ಆದರೆ ಒಬ್ಬ ಮ್ಯಾನೇಜರ್ ಇದ್ದು ಏನು ಈ ಫಿಗರ್ ಹೆಡ್ ರೋಲ್ ಅಂದರೆ, ಹೀ ರೆಪ್ರೆಸೆಂಟ್ಸ್ ದ ಕಂಪನಿ ಇನ್ ಸೋಷಿಯಲ್ ಫಂಕ್ಷನ್ಸ್. ಆ ಒಂದು ಪ್ರೋಗ್ರಾಮಲ್ಲಿ ಹೀ ರೆಪ್ರೆಸೆಂಟ್ಸ್ ದ ಕಂಪನಿಯ ಪರವಾಗಿ ಅವರು ಹೋಗ್ತಾರೆ. ಅಲ್ಲಿ represents the company on social occasions, attending flag hosting ceremony. ಯಾವುದೇ ರೀತಿಯ ಫ್ಲಾಗ್ ಹೋಸ್ಟಿಂಗ್ ಏನು ಪ್ರೋಗ್ರಾಮ್ ಇದ್ದರೆ ಕಂಪನಿಯ ಪರವಾಗಿ ಅವರು ಮಾಡುವಂಥದ್ದು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ. ಆ್ಯಂಡ್ ರಿಸೀವಿಂಗ್ ವಿಸಿಟರ್ಸ್, ಯಾವುದೇ ವಿಸಿಟರ್ಸ್ ಇದ್ದಾಗ ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅವರೇ ಬಿಕಾಸ್ ಆ್ಯಸ್ ಅ ಓನರ್ ಆಫ್ ದಿ ಹೌಸ್, ಹೇಗೆ ತಂದೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನು ರಿಸೀವ್ ಮಾಡ್ತಾರೋ ಗೆಸ್ಟ್, ಅದೇ ರೀತಿ ವೆನ್ ಕಂಪನಿ ಹ್ಯಾಸ್ ಅ ಗೆಸ್ಟ್, ದೇ ವಿಲ್ ಬಿ ರಿಸೀವಿಂಗ್ ದೆಮ್. ದ ಮ್ಯಾನೇಜರ್ ಶುಡ್ ಬಿ ರಿಸೀವಿಂಗ್ ದೆಮ್ ಆರ್ ಟೇಕಿಂಗ್ ದೆಮ್ ಫಾರ್ ಡಿನ್ನರ್ ಅಥವಾ ಫುಡ್ಗೆ ಕರ್ಕೊಂಡು ಹೋಗುವಂಥದ್ದು. ಸೊ ದಟ್ ಈಸ್ ಅ ಫಸ್ಟ್ ರೋಲ್, ಫಿಗರ್ ಹೆಡ್. ಒಂದು ಮನೆ ಯಜಮಾನ ರೀತಿಯಲ್ಲಿ ಆ ಕಂಪನಿ ಯಜಮಾನನಾಗಿ ಅವರು ವರ್ತಿಸಬೇಕು. ದಟ್ ಈಸ್ ಅ ಫಸ್ಟ್ ರೋಲ್. ಸೆಕೆಂಡ್ ಒನ್ ಈಸ್ ಅ ಲೀಡರ್, ರೋಲ್ ಆಫ್ ಅ ಲೀಡರ್. ಇಲ್ಲಿ ಬಂದು ಇಟ್ ಈಸ್ ಇನ್ ದ ರೋಲ್ ಆಫ್ ಅ ಲೀಡರ್, ದಿ ಮ್ಯಾನೇಜರ್ ಮೋಟಿವೇಟ್ಸ್, ಎನ್ಕರೇಜಸ್ and builds enthusiasm among the employees. Training subordinates to work under pressure forms part of the responsibilities of a ಮ್ಯಾನೇಜರ್. ಇಲ್ಲಿ ಆ್ಯಸ್ ಎ ಲೀಡರ್ ಏನು ಮಾಡಬೇಕಂದ್ರೆ, ಆ ಗ್ರೂಪನ್ನು ಅಥವಾ ಆ ಟೀಮನ್ನು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಈಗ ಎಲ್ರಿಗೂ ಕೂಡ ಈ ಎನರ್ಜಿ ಅನ್ನೋದು ತುಂಬ ಒಂಥರ ಇಂಟರ್ನಲ್ ಎನರ್ಜಿ ಬಗ್ಗೆ ನಾವು ಮಾತಾಡ್ತಾ ಇರೋದು. ಏನು ನಾವು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅನ್ನೋದು ಯಾವಾಗಲೂ ನಮಗೆ ಬೆನಿಫಿಟಿಗೆ ಬರೋದಿಲ್ಲ. ಆದರೆ ಇಂಟರ್ನಲ್ ಎನರ್ಜಿ, ನೀವೀಗ ನೋಡಿರ್ಬೋದು, ಈ ಹಕ್ಕಿಗಳು ಒಂದು ಗ್ರೂಪಲ್ಲಿ ವಿ ಶೇಪಲ್ಲಿ ಏನು ಹಾರ್ತದೆ, ಆವಾಗ ಸೌಂಡ್ ಮಾಡ್ತಾ ಅದರ ಬಗ್ಗೆ ಇಟ್ಸ್ ಅ ಬ್ಯೂಟಿಫುಲ್ ಏನೋ ಒಂಥರ ಮೋಟಿವೇಟಿಂಗ್ ಲೆಸನ್ ಅದು. ಯಾವ ರೀತಿ ಅವುಗಳು ಜೊತೆಗೆ ಹಾರಬೇಕಾದ್ರೆ ತುಂಬ ದೂರ ಹಾರುತ್ತೆ ಅದು. ಆ್ಯಂಡ್ ಟು ಮೋಟಿವೇಟ್ ಈಚ್ ಅದರ ಒಂಥರ ಸೌಂಡ್ ಮಾಡುತ್ತೆ ಅದು, ಕ್ವಾಕ್ ಕ್ವಾಕ್ ಆ ಥರ ಸೌಂಡ್ ಮಾಡುತ್ತೆ.
ಸೊ ದಟ್ ಈಸ್ ಟು ಮೋಟಿವೇಟ್ ಅದರ್ಸ್. ಅಲ್ಲಿ ಕೂಡ ಹಾಗೆ ಲೀಡರ್ ರೋಲ್ ವೆರಿ ಇಂಪಾರ್ಟೆಂಟ್. ಲೀಡರ್ ಯಾವಾಗಲೂ ಮಿಡ್ಲಲ್ಲಿ ಇರ್ತಾನೆ, ಫ್ರಂಟಲ್ಲಿ, ಅಲ್ಲಿ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಅದೇ ರೀತಿ ಒಂದು ಕಂಪ್ನಿಯ ಮ್ಯಾನೇಜರ್ ಅನ್ನೋನು ಆ ಲೀಡರ್ಶಿಪ್ ರೋಲನ್ನು ಚೆನ್ನಾಗಿ ನಿಭಾಯಿಸಬೇಕು. ಏನೇನು ಮಾಡಬೇಕಾಗಂದರೆ ಹಿ ಶುಡ್ ಬಿ ಲೀಡಿಂಗ್ ಫ್ರಮ್ ಫ್ರಂಟ್. ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು. ಹಿ ಶುಡ್ ಬಿ ಅನ್ ಎಕ್ಸಾಂಪಲ್ ಫಾರ್ ಅದರ್ಸ್. ಅವರು ಇತರರು ಅವನ್ನು ನೋಡಿ ಅಯ್ಯೋ ನಾವು ಕೂಡ ಅದೇ ಥರ ನಾವು ಮೋಟಿವೇಟ್ ಆಗಬೇಕು, ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಮೋಟಿವೇಶನ್ ಆಗಬೇಕು. ಸೊ ಅಂಡರ್ ದ ರೋಲ್ ಆಫ್ ಲೀಡರ್ ಹಿ ಶುಡ್ ಬಿ ಮೋಟಿವೇಟಿಂಗ್, ಅಂದರೆ ಇತರರನ್ನು ಒಂಥರ ಹುರಿದುಂಬಿಸುವಂಥದ್ದು, ಎನ್ಕರೇಜ್ ಮಾಡುವಂಥದ್ದು. ಆ್ಯಂಡ್ ಬಿಲ್ಡ್ಸ್ ಎಂತೂಸಿಯಾಸಮ್. ಎಂತೂಸಿಯಾಸಮ್ ಅಂದರೆ ಉತ್ಸಾಹ. ಉಳಿದ ಮೆಂಬರ್ಸಲ್ಲಿ ಒಂದು ಉತ್ಸಾಹ ತುಂಬಿಸುವಂಥ ಕೆಲಸವನ್ನು ಒಬ್ಬ ಲೀಡರ್ ಮಾಡಬೇಕು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ರೋಲ್ ಆಫ್ ಅ ಮ್ಯಾನೇಜರ್. ಆ್ಯಂಡ್ ಟ್ರೈನಿಂಗ್ ಸಬಾರ್ಡಿನೇಟ್ಸ್, ಅಂದರೆ ಟ್ರೈನಿಂಗ್ ಉಳಿದ ಅವನ ಅಂಡರಲ್ಲಿ ಏನೇನು ವರ್ಕರ್ಸ್ ಇದ್ದಾರೆ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಕೂಡ. ಅಂದರೆ ಯಾವ ರೀತಿ ಅಂದರೆ ವರ್ಕಿಂಗ್ ಅಂಡರ್ ಪ್ರೆಷರ್, ಸ್ಟ್ರೆಸ್ನಲ್ಲಿ ಹೇಗೆ ಕೆಲಸ ಮಾಡೋದು, ತುಂಬ ಕೆಲಸ ಒಟ್ಟೊಟ್ಟಿಗೆ ಬಂದಾಗ ಯಾವ ರೀತಿ ಅದನ್ನು ನಾವು ನಿಭಾಯಿಸಬೇಕು ಅನ್ನುವಂಥದ್ದನ್ನು ಕೂಡ ಅವನು ಇದು ಮಾಡಬೇಕಾಗತ್ತೆ ಯಾರಿಗೆ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ. ಆ್ಯಂಡ್ ಇಟ್ ಆಲ್ಸೋ ಪಾರ್ಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಮ್ಯಾನೇಜರ್. ಸೊ ಫಸ್ಟ್ ಒನ್ ವಾಸ್ ಫಿಗರ್ ಹೆಡ್, ಸೆಕೆಂಡ್ ಒನ್ ಇಸ್ ಲೀಡರ್, ಆ್ಯಂಡ್ ಥರ್ಡ್ ಒನ್ ಈಸ್ ಲಯಜನ್. It consists of relating to others outside the group or organization, serves as a link between people, groups or organization. The negotiation of prices with the suppliers regarding raw materials is an example of ರೋಲ್ ಆಫ್ ಲಯಜನ್. ಲಯಜನ್ ಅಂದರೆ ಈಗ ಈ ಕಂಪನಿ ಮತ್ತು ಇನ್ನೊಂದು ಕಂಪನಿಯ ಜೊತೆಗೆ ಏನು ಸಂಬಂಧ ಇರುತ್ತೆ ಅದರ ಒಂದು ಮಿಡ್ಲ್ ಮ್ಯಾನ್ ಆಗಿರಬೇಕು ಈ ಮ್ಯಾನೇಜರ್ ಅನ್ನುವಂಥವ್ರು. ಕಂಪನಿ ಒಳಗಡೆ ಏನೇನು ರೋಲ್ ಅಂತ ನಾವು ನೋಡಿದ್ವಿ. ಫಿಗರ್ ಹೆಡ್ ಅಂದರೆ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡೋದು. ಲೀಡರ್ ಅಂದರೆ ಕಂಪನಿಲಿರುವ ಉಳಿದ ಎಂಪ್ಲಾಯೀಸ್ಗಳಿಗೆ ಒಂಥರ ಲೀಡರ್ ಆಗಿರುವಂಥದ್ದು. ಈ ಲಯಜನ್ ಅಂದರೆ ವೆನ್ ಎವರ್ ಕಂಪನಿ ವಾಂಟ್ಸ್ ಟು ಡೂ ಸಮ್ ಡೀಲಿಂಗ್ ವಿತ್ ಆನ್ ಔಟ್ಸೈಡ್ ಕಂಪ್ನಿ, ಈಗ ಸಪ್ಲೈಯರ್ ಜೊತೆಗಿರ್ಬೋದು, ಬೇರೆ ಯಾವುದೋ ಒಂದು ಕಂಪ್ನಿ ಜೊತೆಗೆ ಏನಾದರೂ ಇದ್ದರೆ ಆ ಮೇಯ್ನ್ ಔಟ್ಸೈಡ್ ಕಂಪನಿ ಜೊತೆಗೆ ರಿಲೇಷನ್ನ ಒಂದು ಮಿಡ್ಲ್ ಮ್ಯಾನ್ ಆಗಿ ಈ ಲಯಜನ್ ಇರ್ತಾನೆ, ಅಂದರೆ ಮ್ಯಾನೇಜರ್. ಲಯಜನ್ ರೋಲ್ ಅದು, ಮ್ಯಾನೇಜರ್ ಇರ್ತಾನೆ. ಸೊ ಅಲ್ಲಿ ಏನೇ ಔಟ್ಸೈಡ್ ಜೊತೆಗೆ ನಾವು ಏನು ಡೀಲಿಂಗ್ ಮಾಡಿದ್ರು ಕೂಡ ಇಟ್ ಶುಡ್ ಬಿ ಮ್ಯಾನೇಜರ್ ಶುಡ್ ಟೇಕ್ ದ ಇಂಪಾರ್ಟೆಂಟ್ ರೋಲ್ ದೇರ್. ಅಂದರೆ ಅಲ್ಲಿ ಏನೇನು ರಿಲೇಟಿಂಗ್ ಟು ಅದರ್ಸ್ ಔಟ್ಸೈಡ್ ಗ್ರೂಪ್ ಅವರೊಂದು ಥರ ಲಿಂಕ್ ಥರ ವರ್ಕ್ ಮಾಡಬೇಕಾಗತ್ತೆ. ಈಗ ನೆಗೋಷಿಯೇಷನ್ ಆಫ್ ಪ್ರೈಸ್ ಅಂದರೆ ಈಗ ಸಪ್ಲೈಯರ್ಸ್ ನಮಗೇನು ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ, ಸೊ ಅದರ ಪ್ರೈಸಿಂಗ್ ಬಗ್ಗೆ ಒಂದು ನೆಗೋಷಿಯೇಷನ್ ಅಂದರೆ ಚರ್ಚೆ ಮಾಡುವಂಥದ್ದು, ಏನು ನಾವು ಬೆಸ್ಟ್ ಪ್ರೈಸಿಗೆ ಸಿಗುವಂತೆ ಮಾಡುವಂಥ ರೋಲ್ ಕೂಡ ಮ್ಯಾನೇಜರ್ ಮಾಡಬೇಕಾಗತ್ತೆ. So that is the role of liaison. Coming to the second set of roles, that is decisional roles. ಅಲ್ಲಿ ಬಂದು ಫಸ್ಟ್ ಒನ್ ಎಂಟರ್ಪ್ರನರ್ ಅಂದರೆ ಆ್ಯಕ್ಟಿಂಗ್ ಆ್ಯಸ್ ಅನ್ ಇನಿಷಿಯೇಟರ್ ಆ್ಯಂಡ್ ಡಿಸೈನರ್ ಆ್ಯಂಡ್ ಎನ್ಕರೇಜ್ ಚೇಂಜಸ್ ಆ್ಯಂಡ್ ಇನೋವೇಷನ್, ಐಡೆಂಟಿಫೈ ನ್ಯೂ ಐಡಿಯಾಸ್, ಡೆಲಿಗೇಟ್ ಐಡಿಯಾ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಟು ಅದರ್ಸ್. ಅಂದರೆ ಒಬ್ಬ ಎಂಟರ್ಪ್ರನರ್ ಅಂದರೆ ಒಬ್ಬ ಸ್ವ ಉದ್ಯೋಗ ಮಾಡುವಂಥ ಜನರು ಇರ್ತಾರಲ್ವ, ಅಂತಹ ಒಂದು ಕ್ವಾಲಿಟೀಸ್ ಒಬ್ಬ ಮ್ಯಾನೇಜರ್ ಹತ್ರ ಇರಬೇಕು. ಯಾಕೆಂದರೆ ಅವನ ಜೊತೆಗೆ ವರ್ಕ್ ಮಾಡೋರನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಾಗತ್ತೆ. ಒಂದು ಏನಂದರೆ ಆ್ಯಕ್ಟ್ಸ್ ಆಸ್ ಎ ಇನಿಷಿಯೇಟರ್, ಅಂದರೆ ಯಾವುದೇ ಕೆಲಸವನ್ನು ಶುರು ಮಾಡುವಂಥ ಒಂದು ಧೈರ್ಯ ಇರಬೇಕು ಅನ್ನೋ ಥರ. ಇನಿಷಿಯೇಟರ್ ಅಂದರೆ ಈಗ ಒಬ್ಬರು ಒಂದು ಕೆಲಸ ಮಾಡಿದ್ಮೇಲೆ ಅದೇ ರೀತಿ ಫಾಲೋ ಮಾಡಲಿಕ್ಕೆ ಎಲ್ರಿಗೂ ಈಸಿ. ಆದರೆ ಫಸ್ಟ್ ಒನ್ ಯಾರು ಮಾಡ್ತಾರೆ ಅವರಿಗೆ ಸ್ವಲ್ಪ ಕೆಪಾಸಿಟಿ ಬೇಕಾಗುತ್ತೆ, ಅವ್ರನ್ನ ಇನಿಷಿಯೇಟರ್ ಅಂತ ಕರಿತೀವಿ ನಾವು. ಸೊ ಆ ಒಂದು ಕೆಪಾಸಿಟಿ ಅವ್ರ ಹತ್ರ ಇರಬೇಕು. ಹಿ ಶುಡ್ ಆ್ಯಕ್ಟ್ ಆ್ಯಸ್ ಅನ್ ಇನಿಷಿಯೇಟರ್ ಆ್ಯಂಡ್ ಡಿಸೈನರ್ ಆ್ಯಂಡ್ ಎನ್ಕರೇಜ್ ಚೇಂಜಸ್ ಆ್ಯಂಡ್ ಇನೋವೇಷನ್. ಚೇಂಜಸ್ ಮತ್ತು ಇನೋವೇಷನ್ಗಳನ್ನು ಸಪೋರ್ಟ್ ಮಾಡುವಂತಾಗಿರಬೇಕು. ಯಾಕಂದರೆ ಚೇಂಜಸ್ ಆ್ಯಂಡ್ ಇನೋವೇಷನ್ ಅಂದರೆ ಯಾಕೆ ತುಂಬ ಕಷ್ಟ ಅಂದರೆ ಅದು ಈ ಮೊದಲು ಮಾಡ್ತಿದ್ದ ರೀತಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಚೇಂಜ್ ಆರ್ ಇನೋವೇಷನ್. ಈಗ ಕಳೆದ 10 ವರ್ಷದಿಂದ ಒಂದೇ ರೀತಿ ಒಂದು ಕೆಲಸ ಮಾಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ಏನೋ ದೊಡ್ಡ ಕಷ್ಟ ಇಲ್ಲ, ಎನಿಬಡಿ ಕ್ಯಾನ್ ಡೂ ಇಟ್. ಬಟ್ ವೆನ್ ದೆರ್ ಈಸ್ ಎ ಚೇಂಜ್ ಇನ್ ಸಿಸ್ಟಮ್, ವೆನ್ ದೆರ್ ಈಸ್ ಎ ಚೇಂಜ್ ಇನ್ ವೇ ಆಫ್ ಡೂಯಿಂಗ್ ಅ ವರ್ಕ್, ಅಥವಾ ವೆನ್ ದೆರ್ ಈಸ್ ಎ ಡಿಫ್ರೆಂಟ್ ಟೈಪ್ ಆಫ್ ವರ್ಕ್, ಆ್ಯನ್ ಇನೋವೇಟಿವ್ ವೇ ಆಫ್ ವರ್ಕ್, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಬ್ಬ ಲೀಡರ್ನ ರೋಲ್ ತುಂಬ ಇಂಪಾರ್ಟೆಂಟ್. ಅವನು ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ ಅಥವಾ ಅದನ್ನು ಇನಿಷಿಯೇಟ್ ಮಾಡಬೇಕಾಗತ್ತೆ. ಸೊ ದಟ್ ಕ್ವಾಲಿಟಿ ಶುಡ್ ಬಿ ದೇರ್ ಇನ್ ದ ಮ್ಯಾನೇಜರ್.
ಆ್ಯಂಡ್ ಐಡೆಂಟಿಫೈ ನ್ಯೂ ಐಡಿಯಾಸ್. ಈಗ ಪ್ರತಿಯೊಂದು ಕೆಲಸನೂ ಅಷ್ಟೇ, ಅದನ್ನೊಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರಬೇಕು. ಐಡೆಂಟಿಫೈ ನ್ಯೂ ಐಡಿಯಾಸ್ ಆ್ಯಂಡ್ ಡೆಲಿಗೇಟ್ ಐಡಿಯಾ, ಅದನ್ನು ಆ ಐಡಿಯಾವನ್ನು ಉಳಿದ ತನ್ನ ಎಂಪ್ಲಾಯೀಸ್ ಜೊತೆ ಶೇರ್ ಮಾಡುವಂಥದ್ದು, ಮತ್ತು ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಟು ಅದರ್ಸ್, ಅದನ್ನು ಆ ಕೆಲಸವನ್ನು ಉಳಿದವರಿಗೆ ಯಾವುದೇ ರೀತಿಯಲ್ಲಿ ಹಂಚಿಕೊಡುವಂಥದ್ದು, ಯಾವ ರೋಲನ್ನು ಮಾಡಬೇಕನ್ನೋಂಥನ್ನು ಡಿವೈಡ್ ಮಾಡಿ ಉಳಿದ ಎಂಪ್ಲಾಯೀಸ್ಗೆ ಕೊಡುವಂಥ ರೋಲನ್ನು ಕೂಡ ಯಾರು ಮ್ಯಾನೇಜರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಎಂಟರ್ಪ್ರಿನರ್ ರೋಲ್. ಯಾಕಂದರೆ ಎಂಟರ್ಪ್ರಿನರ್ ಅಂದರೆ ಈಗ ಸ್ವಉದ್ಯೋಗ ಮಾಡುವವರು ಅವರೇ ಎಲ್ಲವನ್ನು ಮಾಡಬೇಕಾಗತ್ತೆ. ಆ ಒಂದು ಹೊಸ ಐಡಿಯಾವನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅವರು, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮೂಲಕ ಇದು ಮಾಡ್ತಾರೆ, ಅಂದರೆ ಈ ರೀತಿ ಮಾಡಿದರೆ ಆಗ್ಬೋದು, ಆ ರೀತಿ. ಸೊ ಆ ಒಂದು ಕ್ವಾಲಿಟಿ ಕೂಡ ಒಬ್ಬ ಮ್ಯಾನೇಜರ್ ಹತ್ರ ಇರಬೇಕು. ಈ ಒಂದು ದೇ ಆರ್ ವರ್ಕಿಂಗ್ ಫಾರ್ ಎ ಕಂಪನಿ, ಹಿ ಶುಡ್ ಆ್ಯಕ್ಟ್ ಆಸ್ ಎನ್ ಎಂಟರ್ಪ್ರಿನರ್. ಸೆಕೆಂಡ್ ರೋಲ್ ಬಂದು ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್. ಅಂದರೆ ಕಂಪ್ನಿಯಲ್ಲಿ ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಇದ್ದಾಗ, ಇಂಟರ್ನಲ್ ಡಿಸ್ಟರ್ಬೆನ್ಸಸ್, ಸೊ ಹಿ ಶುಡ್ ಟೇಕ್ ಕರೆಕ್ಟಿವ್ ಆ್ಯಕ್ಷನ್ಸ್ ಡ್ಯೂರಿಂಗ್ ಡಿಸ್ಪ್ಯೂಟ್ಸ್ ಆರ್ ಕ್ರೈಸಿಸ್ ಆ್ಯಂಡ್ ರಿಸಾಲ್ವ್ಸ್ ಕಾನ್ಫ್ಲಿಕ್ಟ್ಸ್ ಎಮಂಗ್ ಸಬಾರ್ಡಿನೇಟ್ಸ್, ಅಡ್ಯಾಪ್ಟ್ ಟು ಎನ್ವೈರನ್ಮೆಂಟಲ್ ಕ್ರೈಸಿಸ್. ಈಗ ಒಂದು ಕಂಪ್ನಿ ಅಂದ ತಕ್ಷಣ ಅಲ್ಲಿ ಬಹಳಷ್ಟು ಜನಗಳಿರ್ತಾರೆ, ಅಲ್ಲಿ ಬಹಳಷ್ಟು ಇಶ್ಯೂಸ್ ಆಗುತ್ತೆ ಏನೋ. ಸೊ ಅಂಥ ಟೈಮಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಅಥವಾ ಕ್ರೈಸಿಸ್ ಅಥವಾ ಇನ್ನೊಂದು ಜಗಳ ಆಗಿಬಿಟ್ರೆ, ಸೊ ಅದನ್ನು ಸಾಲ್ವ್ ಮಾಡುವಂಥ ರೋಲ್ ಕೂಡ ಒಬ್ಬ ಮ್ಯಾನೇಜರದ್ದಾಗಿರುತ್ತೆ. ಸೊ ಹಿ ಶುಡ್ ರಿಸಾಲ್ವ್ ಕಾನ್ಫ್ಲಿಕ್ಟ್ ಎಮಂಗ್ ಸಬಾರ್ಡಿನೇಟ್ಸ್ ಆ್ಯಂಡ್ ಅಡ್ಯಾಪ್ಟ್ ಟು ಎನ್ವೈರನ್ಮೆಂಟಲ್ ಕ್ರೈಸಿಸ್. ಅದನ್ನು ಒಂದು ಚೆನ್ನಾಗಿ ಸಾಲ್ವ್ ಮಾಡುವಂಥದ್ದು ಮತ್ತು ಆ ಸಿಚುವೇಶನಿಗೆ ಹೊಂದ್ಕೊಂಡು ಹೋಗುವಂಥ ಒಂದು ರೋಲನ್ನು ಮ್ಯಾನೇಜರ್ ಮಾಡಬೇಕಾಗತ್ತೆ. ರಿಸೋರ್ಸ್ ಅಲೋಕೇಟರ್ ಅಂದರೆ ಈಗ ಇಟ್ ಕ್ಯಾನ್ ಬಿ ಮೆಟೀರಿಯಲ್ ರಿಸೋರ್ಸ್ ಅಥವಾ ಹ್ಯೂಮನ್ ರಿಸೋರ್ಸ್. ಯಾವುದೇ ಈಗ ಒಂದು ಕಂಪನಿಯಲ್ಲಿ ಏನೇನು ರಿಸೋರ್ಸಸ್ ಅವೈಲೇಬಲ್ ಇದೆಯೋ ಅದನ್ನು ಕರೆಕ್ಟಾಗಿ ರೈಟ್ ರಿಕ್ವೈರ್ಮೆಂಟಿಗೆ ಅಲೋಕೇಟ್ ಮಾಡುವಂಥದ್ದು, ಅದನ್ನು ಹಂಚುವಂಥದ್ದು. ಡಿಸೈಡ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಎಮಂಗ್ ವೇರಿಯಸ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ಸ್ ಇನ್ ದ ಆರ್ಗನೈಸೇಷನ್. ಸೊ ಯಾವ ರಿಸೋರ್ಸನ್ನು ಯಾವ ರೀತಿಗೆ, ಯಾವ ಫೀಲ್ಡ್ಗೆ, ಯಾವ ಡಿಪಾರ್ಟ್ಮೆಂಟಿಗೆ ಕರೆಕ್ಟಾಗಿ ಹಂಚಬೇಕು ಅನ್ನೋಂಥದ್ದನ್ನು ಕೂಡ ಒಬ್ಬ ಮ್ಯಾನೇಜರ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ನೆಗೋಷಿಯೇಟರ್ ಅಂದರೆ ಇಟ್ ಕ್ಯಾನ್ ಬಿ ಎನಿ ಸಾರ್ಟ್ ಆಫ್ ನೆಗೋಷಿಯೇಷನ್ ಫಾರ್ ದ ಸೇಕ್ ಆಫ್ ಕಂಪ್ನಿ. ಇವಾಗ ಈ ಮೊದಲೇ ಹೇಳಿದಾಗೆ ಸಪ್ಲೈಯರ್ ಜೊತೆಗೆ ನಾವು ಮಟೀರಿಯಲ್ದು ಪ್ರೈಸ್ಗೋಸ್ಕರ ನೆಗೋಷಿಯೇಟ್ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಇಟ್ ಕ್ಯಾನ್ ಬಿ ಇಟ್ ಇಸ್ ಗಿವನ್ ನೆಗೋಷಿಯೇಟ್ಸ್ ವಿತ್ ಸಬಾರ್ಡಿನೇಟ್ಸ್, ಗ್ರೂಪ್ಸ್ ಆ್ಯಂಡ್ ಆರ್ಗನೈಸೇಷನ್, ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಒಳಗು ಹೊರಗು. ರೆಪ್ರೆಸೆಂಟ್ಸ್ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ನೆಗೋಷಿಯೇಷನ್ ಆಫ್ ಯೂನಿಯನ್ ಕಾಂಟ್ರಾಕ್ಟ್ಸ್, ಸೇಲ್ಸ್, ಪರ್ಚೇಸಸ್, ಬಜೆಟ್ಸ್, ರೆಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ ಇಂಟ್ರೆಸ್ಟ್. ಸೊ ಈ ಎಲ್ಲ ಸಿಚುವೇಶನ್ಗಳಲ್ಲಿ ಅವನು ಕಂಪನಿಯ ಪರವಾಗಿ ನೆಗೋಷಿಯೇಟ್ ಮಾಡಬೇಕು. ಅಂದರೆ ಕಂಪನಿಗೆ ಲಾಭ ಆಗುವಾಗೆ, ಕಂಪನಿಗೆ ನಷ್ಟ ಆಗುವಾಗೆ ಅಲ್ಲ, ಕಂಪನಿಗೆ ಯಾವ ರೀತಿಯಲ್ಲಿ ಪ್ರಾಫಿಟ್ ಆಗುತ್ತೆ ಆ ರೀತಿಯಲ್ಲಿ ಅವರು ನೆಗೋಷಿಯೇಟ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಸಿಚುವೇಶನ್ಸಲ್ಲಿ. ಇಟ್ ಕ್ಯಾನ್ ಬಿ ಇಂಟರ್ನಲ್ ಟು ದ ಆರ್ಗನೈಸೇಷನ್ ಆರ್ ಈವನ್ ವಿತ್ ದ ಔಟ್ಸೈಡ್ ಆರ್ಗನೈಸೇಷನ್. So it can be for internal, external, and say for example it can be union contract. ಈಗ ಯೂನಿಯನ್ ಜೊತೆಗೆ ಏನಾದರೂ ಚರ್ಚೆ ಆಗ್ತಿದ್ದಾರೆ, ಕಂಪನಿ ಮತ್ತು ಎಂಪ್ಲಾಯಿ ಯೂನಿಯನ್ ಜೊತೆಗೆ ಏನು ಚರ್ಚೆ ಆಗ್ತಿದ್ದಾರೆ, ಅಲ್ಲಿ ಬಹಳಷ್ಟು ಟರ್ಮ್ಸ್ ಡಿಸ್ಕಷನ್ ಆಗುತ್ತೆ. ಈಗ ಯೂನಿಯನ್ನವರು ವರ್ಕರ್ಸ್ಗೆ ಫೇವರ್ ಆಗುವ ರೀತಿಯಲ್ಲಿ ಏನಾದರೂ ಒಂದು ಟರ್ಮ್ಸ್ ಇಟ್ಕೊಂಡು ಬಂದಿರ್ತಾರೆ. ಸೊ ಆ್ಯಸ್ ಎ ಮ್ಯಾನೇಜರ್ ಏನು ಮಾಡಬೇಕಂದ್ರೆ, ಕಂಪನಿಗೆ ಬಹಳಷ್ಟು ನಷ್ಟ ಆಗದ ರೀತಿಯಲ್ಲಿ ಹಾಗೂ ಎಂಪ್ಲಾಯೀಸಿಗೆ ಕೂಡ ತುಂಬ ಒಂಥರ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ನೆಗೋಷಿಯೇಟ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಅ ಸ್ಕಿಲ್ ಆಫ್ ಎ ಮ್ಯಾನೇಜರ್ ಆ್ಯಕ್ಚುಲಿ. ವಿದೌಟ್ ಲೂಸಿಂಗ್ ಮಚ್ ಆ್ಯಂಡ್ ಒಂಥರ ಜಗಳ ಮಾಡಿ ಅದನ್ನು ಆ ಕೆಲಸದವರನ್ನು ಬಿಟ್ಬಿಡುವಂಥ ಸಿಚುವೇಶನಿಗೆ ಬರಬಾರ್ದು. ಮತ್ತು ಅವ್ರು ಹೇಳುವ ಎಲ್ಲ ಟರ್ಮ್ಸನ್ನು ಒಪ್ಪಿಕೊಂಡು ಒಂಥರ ಕಂಪ್ನಿಗೆ ಫುಲ್ ಲಾಸು ಮಾಡಬಾರ್ದು. ಸೊ ಅದನ್ನು ಭಾಳ ಒಂಥರ ಸ್ಮೂತಾಗಿ ಮ್ಯಾನೇಜ್ ಮಾಡುವಂಥ, ಅದನ್ನೇ ನಾವು ನೆಗೋಷಿಯೇಟಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಯಾವ ರೀತಿಯಲ್ಲಿ ನಾವು ಜಗಳ ಆಗದೆ ಬಟ್ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಒಂದು ಸ್ಕಿಲ್ಲು. ಸೊ ದ್ಯಾಟ್ ಹಿ ಹ್ಯಾಸ್ ಟು ಡೂ. ಆ್ಯಂಡ್ ಸೇಲ್ಸ್, ವೆನ್ ಇಟ್ ಕಮ್ಸ್ ಟು ಸೇಲ್ಸ್ ಆಲ್ಸೋ, ಹೌ ವಿತ್ ದ ಬೈಯರ್ಸ್ ಯಾವ ರೀತಿಯಲ್ಲಿ
ಕಂಪನಿಗೆ ಪ್ರಾಫಿಟ್ ಆಗುವ, ಕಂಪನಿಗೆ ಜಾಸ್ತಿ ಹಣ ರೆವೆನ್ಯೂ ಬರುವ ಹಾಗೆ ಮಾಡಿಕೊಂಡು ಸೇಲ್ಸ್ ಮಾಡುವಂಥದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪರ್ಚೇಸಸ್ ಮಾಡಬೇಕಾದ್ರೆ ಕಂಪನಿಗೆ ಕಡಿಮೆ ಖರ್ಚಲ್ಲಿ ಪರ್ಚೇಸ್ ಆಗುವಂತೆ ಮಾಡ್ಕೊಂಡು ನೋಡುವಂಥದ್ದು. ಆ್ಯಂಡ್ ಡ್ಯೂರಿಂಗ್ ದ ಆ್ಯನ್ಯುವಲ್ ಬಜೆಟ್ಸ್, ಈಗ ಪ್ರತಿ ವರ್ಷ ಏನು ನಾವು ಆ್ಯನ್ಯುವಲ್ ಬಜೆಟ್ ಅಂತ ಫಿಕ್ಸ್ ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಕಮ್ಮಿಂಗ್ ವರ್ಷಕ್ಕೆ ಏನೇನು ಖರ್ಚುಗಳು ಆಗುತ್ತೆ ಅದರಲ್ಲಿ ಕೂಡ ಆದಷ್ಟು ಕಡಿಮೆ ಏನು ಬರ್ಡನ್ ಕಂಪ್ನಿ ಮೇಲೆ ಬೀಳುವ ಹಾಗೆ ನೆಗೋಷಿಯೇಟ್ ಮಾಡುವಂಥ ರೋಲನ್ನು ಒಬ್ಬ ಮ್ಯಾನೇಜರ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ದ ಥರ್ಡ್ ಸೆಟ್ ಆಫ್ ರೂಲ್ಸ್, ದಟ್ ಈಸ್ ಕಾಲ್ಡ್ ಎಸ್ ಇನ್ಫಾರ್ಮೇಷನಲ್ ರೂಲ್ಸ್. ಇಲ್ಲಿ ಇನ್ಫಾರ್ಮೇಷನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಒಬ್ಬ ಮ್ಯಾನೇಜರ್ ಅಂದರೆ ದಟ್ ಈಸ್ ಹೀ ಈಸ್ ಅ ಸೆಂಟರ್ ಪಾಯಿಂಟ್ ಆರ್ ದ ಟಾಪ್ ಪಾಯಿಂಟ್ ಇನ್ ಅ ಕಂಪನಿ ವೇರ್ ಇನ್ ಹೀ ಶುಡ್ ಹ್ಯಾವ್ ಆಲ್ ದ ಇನ್ಫಾರ್ಮೇಷನ್ಸ್. ಅವ್ರಿಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ಬಂದಿರುತ್ತೆ ಮತ್ತು ಬರಬೇಕು. ಸೊ ಅವನು ಏನೇನು ರೋಲ್ ಮಾಡಬೇಕಂದ್ರೆ, ಫಸ್ಟ್ ಒನ್ ಮಾನಿಟರ್. He emerges as nerve center of internal and external information about ನನ್ನ ಆರ್ಗನೈಸೇಷನ್ ಅಂತ ಆಗಬೇಕು, ತಪ್ಪಿ ಅಬೌಟ್ ಇನ್ಫಾರ್ಮೇಷನ್ ಹಾಕಿದ್ದೀನಿ. ಸೊ ಮಾನಿಟರ್ ಅಂದರೆ ಅವರು ಒಂಥರ ಆ ಕಂಪನಿಯ ಮೇಯ್ನ್, ಈಗ ಒಂದು ಮನುಷ್ಯನ ಬಾಡಿಯಲ್ಲಿ ಹೇಗೆ ಒಂದು ಬ್ರೈನ್ ಅನ್ನುವಂಥದ್ದು ಒಂದು ನರ್ವ್ ಸೆಂಟರ್ ಇದೆಯೋ, ಸೊ ಎಲ್ಲ ಇನ್ಫಾರ್ಮೇಷನ್ ಕೂಡ ನಮ್ಮ ಬ್ರೈನಲ್ಲಿ ಬಂದು ಅಲ್ಲಿಂದ ಸ್ಟೋರ್ ಆಗುತ್ತೆ ಮತ್ತು ಬೇಕಾದಾಗೆ ನಾವು ಅದನ್ನು ಇನ್ಫಾರ್ಮೇಷನನ್ನು ಬಳಸ್ಕೊಳ್ತೀವಿ. ಸೊ ಅದೇ ರೀತಿ ಒಬ್ಬ ಮ್ಯಾನೇಜರ್ ಅಂದರೆ ಆ ಕಂಪನಿಯ ಪ್ರತಿಯೊಂದು ಮೈನ್ಯೂಟ್ ಟು ದಿ ಬಿಗ್ಗೆಸ್ಟ್ ಇನ್ಫಾರ್ಮೇಷನ್, ಒಂದು ಸಣ್ಣ ಇನ್ಫಾರ್ಮೇಷನಿಂದ ದೊಡ್ಡ ಇನ್ಫಾರ್ಮೇಷನ್ವರೆಗೆ ಎಲ್ಲವೂ ಕೂಡ ಅಲ್ಲಿ ಬಂದಿರಬೇಕು, ಮ್ಯಾನೇಜರ್ ಹತ್ರ ಇರಬೇಕು ಅದು. ಹೀ ಶುಡ್ ನೋ ದಟ್, ಹೀ ಕೆನಾಟ್ ಸೇ ದಟ್ ಐ ಡಿಂಟ್ ನೋ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳಬಾರ್ದು. ಬಿಕಾಸ್ ಹೀ ಶುಡ್ ಬಿ ದ ಸೆಂಟರ್ ಆರ್ ದ ಟಾಪ್ ಮೋಸ್ಟ್ ಅಥಾರಿಟಿ ಇನ್ ದ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಸೊ ಆ ಒಂದು ಹೀ ಶುಡ್ ವರ್ಕ್ ಆಸ್ ಎ ನರ್ವ್ ಸೆಂಟರ್, ಅವನ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇರಬೇಕು. ಸೆಕೆಂಡ್ ಬಂದು ಡಿಸ್ಸೆಮಿನೇಟರ್. ಹೀ ಶುಡ್ ಬಂದಂತಹ ಇನ್ಫಾರ್ಮೇಷನನ್ನು ಏನು ಮಾಡಬೇಕು, ಟ್ರಾನ್ಸ್ಮಿಟ್ಸ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ಅದರ್ ಎಂಪ್ಲಾಯೀಸ್ ಟು ದ ಮೆಂಬರ್ಸ್ ಆಫ್ ಆರ್ಗನೈಸೇಷನ್. ಅಂದರೆ ಈಗ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನ್ಯೂಸ್ ಪೇಪರಲ್ಲಿ ಹೇಳಿದಂಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಇರುತ್ತೋ ಆ ಇನ್ಫಾರ್ಮೇಷನ್ ಯಾರಿಗೆ ಯೂಸ್ ಆಗುತ್ತೆ ಅಂಥವರಿಗೆ ಅದನ್ನು ಕರೆಕ್ಟಾಗಿ ಕೊಡುವಂಥದ್ದು. ಈಗ ಒಂದು ಇನ್ಫಾರ್ಮೇಷನ್ನು ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಇರುತ್ತೆ. ಸೊ ಆ ಟೈಮಲ್ಲಿ ಆ ಇನ್ಫಾರ್ಮೇಷನನ್ನು ಅವರಿಗೆ ಕರೆಕ್ಟಾಗಿ ಸಿಗುವಂತೆ ಕೊಳ್ಳುವಂಥ ಒಂದು ರೋಲ್ ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೋಲ್ ಈಸ್ ಸ್ಪೋಕ್ಸ್ ಪರ್ಸನ್. ಈಗ ಸ್ಪೋಕ್ಸ್ ಪರ್ಸನ್ ಅಂದರೆ ನೀವು ಟಿ ವಿ ಶೋಸ್ಗಳಲ್ಲಿ ನೋಡ್ಬೋದು, ಪೊಲಿಟಿಕಲ್ ಡಿಬೇಟ್ ಆಗುತ್ತೆ, ಚರ್ಚೆಗಳಾಗುವಾಗ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಯಿಂದ ಕೂಡ ಒಬ್ಬರು ಆ್ಯಸ್ ಅ ಸ್ಪೋಕ್ಸ್ ಪರ್ಸನ್ ಬಂದಿರ್ತಾರೆ. ಅಂದರೆ ಆ ಪಾರ್ಟಿಯ ಪರವಾಗಿ ಮಾತಾಡಲಿಕ್ಕೆ ಒಬ್ಬರು ಆ ಪಾರ್ಟಿಯ ಫೇವರ್ ಆಗಿ ಆ ಪಾರ್ಟಿ ಪರವಾಗಿ ಮಾತಾಡಲಿಕ್ಕೆ ಒಬ್ಬರು ಸ್ಪೋಕ್ಸ್ ಪರ್ಸನ್ ಅಂತ ಇರ್ತಾರೆ. ಸೊ ಅದೇ ರೀತಿ ಈ ಮ್ಯಾನೇಜರ್ ಅನ್ನುವಂಥವರು ಆ ಕಂಪನಿಯ ಸ್ಪೋಕ್ಸ್ ಪರ್ಸನ್ ಥರ ಆ್ಯಕ್ಟ್ ಮಾಡಬೇಕು. ಅಂದರೆ ಕಂಪ್ನಿಯ ಬಗ್ಗೆ ಏನಾದರೂ ಇಶ್ಯೂ ಆದಾಗ ಅದನ್ನು ಯಾವ ರೀತಿಯಲ್ಲಿ ಒಂದು ಪಬ್ಲಿಕ್, ಒಂದು ಪ್ರೆಸ್ ಅಥವಾ ಇಲ್ಲಿ ಬಂದು ಚರ್ಚೆಗಳಾದಾಗ ಅಲ್ಲಿ ಹೀ ಶುಡ್ ಅಡ್ರೆಸ್ ದಟ್ ಇಶ್ಯೂ. ಯಾವುದೇ ಒಂದು ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ, ಒಂದು ಫುಡ್ ಪ್ರಾಡಕ್ಟ್ ಕಂಪ್ನಿದೊಂದು ಏನೋ ಒಂದು ಇಶ್ಯೂ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಾಫ್ಟ್ ಡ್ರಿಂಕ್ ಕಂಪನಿ ಇರ್ಬೋದು, ಅಲ್ಲಿ ಏನೋ ಸಾಫ್ಟ್ ಡ್ರಿಂಕಲ್ಲಿ ಏನೋ ಒಂದು ಇನ್ಸೆಕ್ಟ್ ಏನಾದರೂ ಒಂದು ಸಿಗುತ್ತೆ ಒಂಥರ. ಈಗ ಚಾಕ್ಲೇಟ್ಗಳಲ್ಲಿ ಏನೋ ಇಶ್ಯೂಸ್ ಆಗಿತ್ತು, ಏನೋ ಹುಳ ಸಿಗುವಂಥದ್ದು. ಸೊ ಅಂಥ ರೀತಿ ಒಂದು ಬ್ಯಾಡ್ ಇಶ್ಯೂ ಆದಾಗ, ಒಂದು ನ್ಯೂಸ್ ಬಂದಾಗ, ಸೊ ಅದರ ಬಗ್ಗೆ ಒಂದು ಮೀಡಿಯಾದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ. ಯಾರು ಕೊಡಬೇಕಂದ್ರೆ ಮ್ಯಾನೇಜರ್ ಶುಡ್ ಗಿವ್, ಬಿಕಾಸ್ ಹೀ ಶುಡ್ ಆ್ಯಕ್ಟ್ ಆಸ್ ಅ ಸ್ಪೋಕ್ಸ್ ಪರ್ಸನ್ ಅಲ್ವಾ. ಅದು ಯಾಕೆ ಆಗಿತ್ತು, ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ತಾರೆ, ಅದು ನೀವು ಅದ್ರ ಬಗ್ಗೆ ಅವ್ರು ಬಂದು ಎಕ್ಸ್ಪ್ಲನೇಷನ್ ಕೊಡೋದಿದ್ದರೆ ಅದು ಕಂಪ್ನಿ ರೆಪ್ಯುಟೇಷನ್ ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ಇಂಥ ಸಿಚುವೇಶನ್ಗಳಲ್ಲಿ ಆ್ಯಂಡ್ ಈವನ್ ಇನ್ ದ ಗುಡ್ ಟೈಮ್ಸ್ ಒಂದು ಅಚೀವ್ಮೆಂಟ್ ಮಾಡಿದಾಗ ಅದರ ಬಗ್ಗೆನೂ ಒಂದು ಬಂದವರು ಕಂಪ್ನಿ ಪರವಾಗಿ ಅವ್ರು ಮಾತಾಡಬೇಕು. ಸೊ ಸ್ಪೋಕ್ಸ್ ಪರ್ಸನ್ ಅಂದರೆ ಇಟ್ ಟ್ರಾನ್ಸ್ಮಿಟ್ಸ್ ಇನ್ಫಾರ್ಮೇಷನ್ ಟು ದ ಪೀಪಲ್ ಹೂ ಆರ್ ಎಕ್ಸ್ಟರ್ನಲ್ ಟು ದ ಆರ್ಗನೈಸೇಷನ್. ಈ ಕಂಪನಿಯ ಹೊರಗಿರುವಂಥ ಪ್ರತಿಯೊಬ್ಬ ಜನರಿಗೆ, ಅಂದರೆ ಇಟ್ ಕ್ಯಾನ್ ಬಿ ದ ಗೌರ್ಮೆಂಟ್ ಅಥವಾ ಮೀಡಿಯಾ
ಮಾಧ್ಯಮದ ಅದರ ಮೂಲಕ ದೇ ಶುಡ್ ಟ್ರಾನ್ಸ್ಮಿಟ್ ದ ಇನ್ಫಾರ್ಮೇಷನ್. ಅದು ಏನೇನು ಇನ್ಫಾರ್ಮೇಷನ್ ಇದೆ ಅವ್ರ ಹತ್ರ ಅದನ್ನು ಇದು ಮಾಡಬೇಕಾಗುತ್ತೆ. ಫಾರ್ ಇನ್ಸ್ಟೆನ್ಸ್, ಎ ಮ್ಯಾನೇಜರ್ ಅಡ್ರೆಸಸ್ ದಿ ಪ್ರೆಸ್ ಕಾನ್ಫರೆನ್ಸ್ ಅನೌನ್ಸಿಂಗ್ ಎ ನ್ಯೂ ಪ್ರಾಡಕ್ಟ್ ಲಾಂಚ್ ಆರ್ ಅದರ್ ಮೇಜರ್ ಡೀಲ್. ಸೊ ಹೊಸದಾಗಿ ಅವರು ಏನಾದರೂ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದರೆ ಅವರು ಬಂದದನ್ನು ಲಾಂಚಿಂಗ್ ಪ್ರೋಗ್ರಾಮನ್ನು ನಡೆಸ್ಕೊಡ್ಬೇಕು. ಸೊ ದಟ್ಸ್ ದ ರೋಲ್ ಆಫ್ ಎ ಸ್ಪೋಕ್ಸ್ ಪರ್ಸನ್. ಸೊ ಈ ರೀತಿ ನಾವು 3 ಡಿಫ್ರೆಂಟ್ ಹೆಡ್ಗಳಲ್ಲಿ ನಾವು ಬೇರೆ ಬೇರೆ ರೋಲ್ಸನ್ನು ನೋಡಿದ್ವಿ. ನೆಕ್ಸ್ಟ್ ಒನ್, ಕಮಿಂಗ್ ಟು ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಎಂಟೈರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಇಲ್ಲಿ ತೋರಿಸುವಂತಹ ಫಂಕ್ಷನ್ಸ್ಗಳನ್ನು ಒಳಗೊಂಡಿರ್ತದೆ. ನಮ್ಮ ಈ ಸಿಲೆಬಸ್ಸಲ್ಲಿ ಕೂಡ ಅಷ್ಟೇ, ಈ ಪ್ರತಿಯೊಂದು ಫಂಕ್ಷನ್ ಕೂಡ ಆ್ಯಕ್ಟ್ಸ್ ಆ್ಯಸ್ ಒನ್ ಚಾಪ್ಟರ್. ಈ ಪ್ರತಿಯೊಂದು ಫಂಕ್ಷನ್ ಕೂಡ ಒಂದೊಂದು ಚಾಪ್ಟರ್ ಆಗಿ ನಾವು ಕಲೀಲಿಕ್ಕಿದ್ದೀವಿ. ಸೊ ಬೇಸಿಕಲಿ ಮ್ಯಾನೇಜ್ಮೆಂಟ್ಸ್ ಫಸ್ಟ್ ಫಂಕ್ಷನ್ ಈಸ್ ಪ್ಲ್ಯಾನಿಂಗ್. ಮ್ಯಾನೇಜ್ಮೆಂಟ್ ಅಂತಲ್ಲ, ಯಾವುದೇ ಒಂದು ವಿಷಯ ಇರ್ಬೋದು ನಮ್ಮ ಲೈಫಲ್ಲಿ. ಸೊ ಪ್ಲ್ಯಾನಿಂಗ್ ಈಸ್ ದಿ ನಂಬರ್ 1 ಸ್ಟೆಪ್. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇಟ್ ರಿಕ್ವೈರ್ಸ್ ಸಮ್ ಪ್ಲ್ಯಾನಿಂಗ್. ನಾವು ಆ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ, ನಾವು ಈಗ ಮಂಗಳೂರಲ್ಲಿದ್ದೀವಿ. ವಿ ಶುಡ್ ರೀಚ್ ಮುಂಬೈ ಅಂತ ಹೇಳೋಣ. ಸೊ ಈ ಮಂಗಳೂರು ಮತ್ತು ಮಂಗಳೂರಿನಿಂದ ನಮಗೆ ಮುಂಬೈಗೆ ರೀಚ್ ಆಗಬೇಕು. ಸೊ ದಿಸ್ ಇಸ್ ದ ಪ್ಲ್ಯಾನ್. ಓಕೆ. ಸೊ ಈ ಮಂಗಳೂರಿಂದ ಮುಂಬೈಗೆ ಹೇಗೆಲ್ಲ ರೀಚ್ ಆಗ್ಬೋದು? ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ವಿ ಕ್ಯಾನ್ ರೀಚ್ ಮುಂಬೈ? ಒಂದು ಫ್ಲೈಟ್ ಮುಖಾಂತರ ಹೋಗ್ಬೋದು, ಇನ್ನೊಂದು ಬಸ್ ಮುಖಾಂತರ ಹೋಗ್ಬೋದು, ಅಥವಾ ಟ್ರೈನ್ ಮುಖಾಂತರ ಹೋಗ್ಬೋದು. ಈವನ್ ಬಸ್ಸಲ್ಲಿ ಹೋಗಬೇಕಾದ್ರೆ ನಮಗೆ ಬೇರೆ ಬೇರೆ ರೂಟನ್ನು ಇಟ್ಕೊಂಡು ಒಂದೇ ರೂಟಲ್ಲಿ ಹೋಗಬೇಕಂತಿಲ್ಲ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ವೇಸ್ ಟು ರೀಚ್ ದಟ್ ಡೆಸ್ಟಿನೇಷನ್. ಸೊ ಈ ಪ್ಲ್ಯಾನಲ್ಲಿ ಆ ಪ್ರತಿಯೊಂದು ಏನು ಆಲ್ಟರ್ನೇಟಿವ್ ಆಪ್ಷನ್ಸ್ ಇದೆಯಲ್ಲ, ಫ್ಲೈಟಲ್ಲಿ ಹೋಗುವಂಥದ್ದು, ಟ್ರೈನಲ್ಲಿ ಹೋಗುವಂಥದ್ದು, ಬಸ್ಸಿನ ಮುಖಾಂತರ ಒಂದು ರೂಟಲ್ಲಿ ಹೋಗುವಂಥದ್ದು, ಗೋವಾ ಮೂಲಕ ಹೋಗುವಂಥದ್ದು, ಇನ್ನೊಂದು ಬೆಳಗಾವಿ ಮೂಲಕ ಹೋಗುವಂಥದ್ದು. ಸೊ ಇದೆಲ್ಲವೂ ಕೂಡ ಒಂದೊಂದು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ, ಆ ಥರ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಲೈಫಲ್ಲೂ ಅಷ್ಟೇ. ನಾವೀಗ ಮಂಗಳೂರು ಅನ್ನುವಂಥದ್ದು ನಾನು ಹೇಳಿದ್ವಿ, ನಾವು ಇವಾಗ ಎಟ್ ಪ್ರೆಸೆಂಟ್ ಇರುವಂಥ ಸಿಚುವೇಶನ್. ನಾನು ಮುಂಬೈ ಅಂತ ಏನು ಹೇಳಿದೆ, ಅದು ನೀವು ಫ್ಯೂಚರಲ್ಲಿ ಎಲ್ಲಿ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಲ್ವಾ. ನಾನು ಗೋಲ್ಸ್ ಬಗ್ಗೆ ಹೇಳಿದ್ದೆ. ಸೊ ಯುವರ್ ಗೋಲ್ ಶುಡ್ ಬಿ ರೀಚಿಂಗ್ ದ್ಯಾಟ್ ಡೆಸ್ಟಿನೇಷನ್ ಅಲ್ವಾ. ನಾವೊಂದು ಈ ಒಂದು ಪೊಸಿಷನಿಗೆ ಬರಬೇಕು. ಸೊ ಈಗ ನೀವು ಎಲ್ಲಿದ್ದೀರಿ ಮತ್ತು ನಿಮ್ಗೆ ಎಲ್ಲಿ ರೀಚ್ ಆಗಬೇಕು ಅಂತ ಗೊತ್ತಾದಾಗ ದೆನ್ ಯು ಕ್ಯಾನ್ ಪ್ಲ್ಯಾನ್. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಹೌ ಟು ರೀಚ್ ದಟ್ ಡೆಸ್ಟಿನೇಷನ್. ಸೊ ಆ ಒಂದು ಸ್ಟೇಜನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಚಾರ್ಟಿಂಗ್ ದಿ ಬೆಸ್ಟ್ ವೇ ಆಫ್ ಆ್ಯಕ್ಷನ್ ಫಾರ್ ಅಚೀವಿಂಗ್ ದ ಗೋಲ್ಸ್. ಇವಾಗ ನಾನು ಹೇಳಿದ ಎಕ್ಸಾಂಪಲ್ ಪ್ರಕಾರ ಮಂಗಳೂರಿಂದ ಮುಂಬೈಗೆ ಬೇಗ ಮುಟ್ಟಬೇಕಂದ್ರೆ ಫ್ಲೈಟಲ್ಲಿ ಹೋಗುವಂಥದ್ದು ಬೆಸ್ಟ್. ಇದು ನನಗೆ ಬೇಗ ಮುಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಾನು ಹೋಗುವಂಥ ದಾರಿನ ಎಂಜಾಯ್ ಮಾಡಬೇಕಂತಿದ್ರೆ ನಮಗೆ ಈವನ್ ಬೈ ರೋಡ್ ಹೋಗ್ಬೋದು ಅಥವಾ ಟ್ರೈನಲ್ಲಿ ಹೋಗ್ಬೋದು. ಸೊ ನಮಗೆ ಏನು ಇಂಪಾರ್ಟೆಂಟ್ ಅನ್ನೋಂಥದ್ದು ನೋಡಬೇಕು. ನೀವೀಗ ಫಸ್ಟ್ ಇಯರ್ BBಯಲ್ಲಿದ್ದೀರಿ, ನೀವೇನೊಂದು ಸೆಟ್ಟಿಂಗ್ ಗೋಲ್ ಮಾಡಿದ್ದೀರಿ, ಏನೊಂದು ಗೋಲ್. ಸೊ ಅಲ್ಲಿಗೆ ಯಾವ ರೀತಿ ರೀಚ್ ಆಗಬೇಕು? ಈಗ ಈ 3 years ನೀವು ಇದು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಕೋರ್ಸು. ಬಟ್ ಆ ಮೀನ್ ಟೈಮಲ್ಲಿ ಯಾವ ರೀತಿ ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಪ್ಲ್ಯಾನಿಂಗ್. ಎಲ್ಲಿಗೆ ನಮಗೆ ರೀಚ್ ಆಗಬೇಕು, ಆ ರೀಚ್ ಆಗಲಿಕ್ಕೆ ಏನೇನು ದಾರಿಗಳಿದೆ. ಸೊ ದಿಸ್ ಫಂಕ್ಷನ್ ಆಲ್ಸೋ ಇನ್ಕ್ಲೂಡ್ಸ್ ಕನ್ಸಿಡರಿಂಗ್ ವೇರಿಯಸ್ ಸ್ಟೆಪ್ಸ್ ಟು ಬಿ ಟೇಕನ್ ಟು ಎನ್ಕರೇಜ್ ದಿ ನೆಸೆಸರಿ ಲೆವೆಲ್ಸ್ ಆಫ್ ಚೇಂಜ್ ಆ್ಯಂಡ್ ಇನೋವೇಷನ್. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ, ನಮ್ಮನ್ನು ನಮ್ಮ ಗೋಲ್ ಅಥವಾ ಡೆಸ್ಟಿನೇಷನ್ಗೆ ರೀಚ್ ಆಗುವಂಥ ಆ ಒಂದು ಪ್ರೋಸೆಸ್ಸಲ್ಲಿ ಏನೇನು ಚೇಂಜ್ ಮತ್ತು ಇನೋವೇಷನ್ ನಾವು ಒಳಪಡಬೇಕು, ಇನ್ ಬಿಟ್ವೀನ್ ಏನೇನು ಚೇಂಜಸ್ ಆಗ್ಬೋದು, ಅದನ್ನೆಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳುವಂಥದ್ದು ಕೂಡ ಪಾರ್ಟ್ ಆಫ್ ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ ಈಸ್ ಅ number 1 step in management. Second one is organizing ಪ್ಲ್ಯಾನಿಂಗ್ ಆದ ನಂತರ ಬರುವಂಥ ಸ್ಟೇಜ್. ಸೊ ಆರ್ಗನೈಸಿಂಗ್ is a process of allocating and arranging work, ಅಥಾರಿಟಿ ಆ್ಯಂಡ್ ರಿಸೋರ್ಸಸ್. ಈಗ ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ, ಪ್ಲ್ಯಾನಿಂಗಲ್ಲಿ ಅವರು ಏನು ಒಂದು ಟಾರ್ಗೆಟ್ ಇಟ್ಕೊಳ್ತಾರೆ. ಸೊ ಆ ಒಂದು ಕಂಪ್ನಿ ವಿದಿನ್ ಫಾರ್ ಎಕ್ಸಾಂಪಲ್ 5 yearsಲ್ಲಿ ಇಷ್ಟು ಒಂದು ಪ್ರೊಡಕ್ಷನ್ ಲೆವೆಲಿಗೆ ತಲುಪಬೇಕು, ಇಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಇಷ್ಟು ಸೇಲ್ಸ್ ಅವರಿಗೆ ರೀಚ್ ಆಗಬೇಕು ಅಂತೇಳಿ ಪ್ಲ್ಯಾನಿಂಗ್ ಮಾಡಿರ್ತಾರೆ.
ಸೊ ಅದನ್ನು ಆರ್ಗನೈಸಿಂಗ್ ಅಂದರೆ ಆ ಪ್ರತಿಯೊಂದು ಕೆಲಸವನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಏನೇನು ರಿಕ್ವೈರ್ಮೆಂಟ್ ಬೇಕು ಅದನ್ನು ಮಾಡುವಂಥದ್ದು. ಸೊ ಆರ್ಗನೈಸಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಎಲೋಕೇಟಿಂಗ್ ಆ್ಯಂಡ್ ಅರೇಂಜಿಂಗ್ ವರ್ಕ್. ಸೊ ಸಪೋಸ್ ನಾವು ಆ ಕಂಪನಿ ಏನು ಒಂದು ಪ್ಲ್ಯಾನ್ ಮಾಡಿರುತ್ತೆ ಅಂದರೆ ಬರೋ ಒಂದು ವರ್ಷದಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು 10 lakhs ಆಫ್ ದಿ ಪ್ರಾಡಕ್ಟ್ಸ್ ಅದನ್ನು ಪ್ರೊಡಕ್ಷನ್ ಮಾಡಿ ಸೇಲ್ಸ್ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಏನೇನು ವರ್ಕ್ ಬೇಕು, ಎಷ್ಟು ಮಂದಿ ಸ್ಟಾಫ್ ಬೇಕು, ಎಷ್ಟು ಮಟೀರಿಯಲ್ಸ್ ಬೇಕು, ಎಷ್ಟು ಮಷಿನರೀಸ್ ಬೇಕು, ಮತ್ತು ಯಾವ ರೀತಿ ನಾವು ಎಂಪ್ಲಾಯೀಸನ್ನು ಹೈರ್ ಮಾಡಬೇಕು, ಇವೆಲ್ಲವನ್ನು ಕೂಡ ಆರ್ಗನೈಸ್ ಮಾಡುವಂಥದ್ದು. ಅರೇಂಜಿಂಗ್ ವರ್ಕ್, ಅಥಾರಿಟಿ ಆ್ಯಂಡ್ ರಿಸೋರ್ಸಸ್ ಟು ದ ಮೆಂಬರ್ಸ್ ಟು ದ ಆಫ್ ದಿ ಆರ್ಗನೈಸೇಷನ್ ಸೊ ದಟ್ ದೇ ಕ್ಯಾನ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ದಿ ಪ್ಲ್ಯಾನ್. ಸೊ ಅದಕ್ಕೆ ಬೇಕಾದಂಥ ಪ್ರತಿಯೊಂದು ರಿಕ್ವೈರ್ಮೆಂಟನ್ನು ಅರೇಂಜ್ ಮಾಡುವಂಥ ಒಂದು ಸ್ಟೆಪ್ಪನ್ನು ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಸೊ ಇದು ನಾನು ಸಿಂಪಲಾಗಿ ಹೇಳುವಂಥದ್ದು. ಈ ಪ್ರತಿಯೊಂದು ಈ ಫಂಕ್ಷನ್ಸಲ್ಲಿ ಕೂಡ ಅದು ಒಂದು ಚಾಪ್ಟರ್ ಆಗಿ ನಾವು ಕಲೀಲಿಕ್ಕಿದ್ದೀವಿ ಬರುವ ಚಾಪ್ಟರ್ಸ್ಗಳಲ್ಲಿ. ಓಕೆ, ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಟಾಫಿಂಗ್. ಸ್ಟಾಫಿಂಗ್ ಅಂದರೆ ಈ ನಮ್ಮ ಪ್ಲ್ಯಾನನ್ನು ರೀಚ್ ಆಗಲಿಕ್ಕೋಸ್ಕರ ನಮಗೆ ಏನೇನು ಹ್ಯೂಮನ್ ರಿಸೋರ್ಸಿದ ಅವಶ್ಯಕತೆ ಇದೆ, ಎಷ್ಟು ಜನಗಳ ಅವಶ್ಯಕತೆ ಇದೆ ಅಂತಹ ಕರೆಕ್ಟ್ ಸ್ಟಾಫಿಂಗ್ ಅಂದರೆ ಸ್ಟಾಫನ್ನು ರಿಕ್ರೂಟ್ ಮಾಡುವಂಥದ್ದು. ಅಷ್ಟು ನಮಗೆ ನಮ್ಮ ಪ್ಲ್ಯಾನ್ ಅಥವಾ ನಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ಎಷ್ಟು ಹ್ಯೂಮನ್ ರಿಸೋರ್ಸಿದ ಅವಶ್ಯಕತೆ ಇದೆಯೋ ಅದನ್ನು ಕರೆಕ್ಟಾಗಿ ಚಾರ್ಟಿಂಗ್ ಮಾಡಿಕೊಂಡು ಅಷ್ಟು ಜನರನ್ನು ಇಂಟರ್ವ್ಯೂ ಮುಖಾಂತರ ಅಥವಾ ಯಾವುದೇ ರೀತಿಯಲ್ಲಿ ಸಿಲೆಕ್ಷನ್ ಮಾಡುವಂಥದ್ದು, ರಿಕ್ರೂಟ್ಮೆಂಟ್ ಆ್ಯಂಡ್ ಸಿಲೆಕ್ಷನ್ ಮಾಡುವಂಥದ್ದು. ದಟ್ ಈಸ್ ಅ ಸ್ಟಫ್ called as staffing. That is a function of staffing. So staffing is a process of filling the positions in the organization and keeping them filled. And B, it is a process of recruiting and selecting the right person for the right job at the right time and right place. ಅಂದರೆ ಆ ಜಾಬಿಗೆ ಕರೆಕ್ಟಾಗಿ ಫಿಟ್ಟಾಗಿರುವಂಥ ಪರ್ಸನನ್ನು ರಿಕ್ರೂಟ್ಮೆಂಟ್ ಮಾಡುವಂಥದ್ದು. ಈಗ ನಾನು ಒಂದು ಕಂಪನಿ ಮ್ಯಾನೇಜರ್ ಆಗಿಬಿಟ್ರೆ ನಾನು ಸುಮ್ಮನೆ ನನ್ನ ರಿಲೇಟಿವ್ ಅಂತೇಳಿ ನಾನು ಯಾರನ್ನು ಸಿಲೆಕ್ಷನ್ ಮಾಡೋಂಗಿಲ್ಲ. ಆ ಪರ್ಟಿಕ್ಯುಲರ್ ಜಾಬ್ ಮಾಡಲಿಕ್ಕೆ ಅದಕ್ಕೆ ಯಾರು ರೈಟ್ ಪರ್ಸನ್ ಇದ್ದಾರೋ ಸೊ ಅದಕ್ಕೋಸ್ಕರ ನಾವು ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ ವೇಕೆನ್ಸಿ ಇದೆ. ಸೊ ಆವಾಗ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಸೊ ಆ ಅಪ್ಲೈ ಮಾಡಿದವ್ರ ಹತ್ರ ನಾವು ಇಂಟರ್ವ್ಯೂ ಮತ್ತು ವಿವಿಧ ಟೆಸ್ಟ್ಗಳ ಮುಖಾಂತರ ನಾವು ಟೆಸ್ಟ್ ಮಾಡಿ ಹೂ ಇಸ್ ದ ರೈಟ್ ಪರ್ಸನ್ ಅಂತ ಮತ್ತು ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಾಸೆಸನ್ನು ಮಾಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಸ್ಟಾಫಿಂಗ್. ಫೋರ್ತ್ ಒನ್ ಇಸ್ ಲೀಡಿಂಗ್. ಲೀಡಿಂಗ್ ಇನ್ವಾಲ್ವ್ಸ್ ಡೈರೆಕ್ಟಿಂಗ್. ಸೊ ಇಲ್ಲಿ ಈ ಒಂದು ಸ್ಟೆಪ್ಪನ್ನು ಕೂಡ ಕೆಲವು ಇದರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರಿಬೋದು. ಲೀಡಿಂಗ್ ಅಂತ ಕರಿಬೋದು ಅಥವಾ ಡೈರೆಕ್ಟಿಂಗ್ ಅಂತ ಕರಿಬೋದು. ಸೊ ಇಟ್ ಈಸ್ ಒನ್ ಆ್ಯಂಡ್ ದ ಸೇಮ್. ಲೀಡಿಂಗ್ ಇನ್ವಾಲ್ವ್ಸ್ ಡೈರೆಕ್ಟಿಂಗ್, ಇನ್ಫ್ಲೂಯೆನ್ಸಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ಎಸೆನ್ಷಿಯಲ್ ಟಾಸ್ಕ್ಸ್. ಸೊ ಇವಾಗ ಪ್ಲ್ಯಾನಿಂಗ್ ಆಯಿತು, ಆರ್ಗನೈಸಿಂಗ್ ಆಯಿತು, ಮತ್ತು ಸ್ಟಾಫನ್ನು ಕೂಡ ನಾವು ಹೈರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಅವರನ್ನು ಕರೆಕ್ಟಾಗಿ ಡೈರೆಕ್ಟ್ ಮಾಡುವಂಥದ್ದು ಮತ್ತು ಇನ್ಫ್ಲೂಯೆನ್ಸ್ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಆ್ಯಂಡ್ ಮೋಟಿವೇಟಿಂಗ್, ಅವರನ್ನು ಪ್ರೋತ್ಸಾಹಿಸುವಂಥದ್ದು ಎಂಪ್ಲಾಯೀಸನ್ನು ಟು ಪರ್ಫಾರ್ಮ್ ಎಸೆನ್ಷಿಯಲ್ ಟಾಸ್ಕ್. ನಮ್ಮದು ಏನು ಪ್ಲ್ಯಾನ್ ಇದೆಯಲ್ವಾ ಅದರ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಲಿಕ್ಕೋಸ್ಕರ ಅವರನ್ನು ಮೋಟಿವೇಟ್ ಮಾಡುವಂಥದ್ದು. ದಿಸ್ ಫಂಕ್ಷನ್ ಇನ್ವಾಲ್ವ್ಸ್ ಡಿಸ್ಪ್ಲೇ ಆಫ್ ಲೀಡರ್ಶಿಪ್ ಕ್ವಾಲಿಟೀಸ್, ಡಿಫ್ರೆಂಟ್ ಲೀಡರ್ಶಿಪ್ ಸ್ಟೈಲ್ಸ್, ಡಿಫ್ರೆಂಟ್ ಇನ್ಫ್ಲುಯೆನ್ಸಿಂಗ್ ಪವರ್ಸ್ ಆ್ಯಂಡ್ ಎಕ್ಸಲೆಂಟ್ ಎಬಿಲಿಟೀಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಮೋಟಿವೇಶನ್. ಸೊ ಇಲ್ಲಿ ನಮ್ಮ ಲೀಡರ್ಶಿಪ್ ಸ್ಕಿಲ್ಸನ್ನು ತೋರಿಸಬೇಕಾಗತ್ತೆ. ಅಂದರೆ ಬಹಳಷ್ಟು ಈಗ ನಾವು ಒಂದು ಮಷೀನನ್ನು ಮ್ಯಾನೇಜ್ ಮಾಡೋದು ತುಂಬ ಈಸಿ. ಸ್ವಿಚ್ ಆಗಿಬಿಟ್ರೆ ಆನ್ ಆಗುತ್ತೆ, ಬೇಡ ಅಂದರೆ ಆಫ್ ಮಾಡಿದರೆ ಆಫ್ ಆಗುತ್ತೆ. ಬಟ್ ಒಬ್ಬ ಮನುಷ್ಯನನ್ನು ಅಥವಾ ಹ್ಯೂಮನ್ ರಿಸೋರ್ಸನ್ನು ಮ್ಯಾನೇಜ್ ಮಾಡುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ. ಅಲ್ಲಿ ನಾವು ಬಹಳಷ್ಟು ಸ್ಕಿಲ್ಸನ್ನು ತೋರಿಸಬೇಕಾಗುತ್ತೆ. ಆ್ಯಸ್ ಎ ಮ್ಯಾನೇಜರ್ ಒಂದು ಕಂಪನಿ ಚೆನ್ನಾಗಿ ರನ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ತುಂಬ ರೀತಿಯ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು ಅದರ ಮ್ಯಾನೇಜರ್ ಹತ್ರ. ಆ್ಯಂಡ್ ದೆರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಲೀಡರ್ಶಿಪ್ ಸ್ಟೈಲ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಡಿಫ್ರೆಂಟ್ ರೀತಿ ಇರ್ತದೆ. ಕೆಲವ್ರದ್ದು ಒಂಥರ ಬಾಸಿಂಗ್ ಸ್ಟೈಲ್ ಇರುತ್ತೆ, ಅಂದರೆ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡುವಂಥದ್ದು, ಒಳ್ಳೆ ರಿಲೇಷನ್ ಇಡದೇ ಇರುವಂಥದ್ದು, ಬರೀ ಸ್ಟ್ರಿಕ್ಟ್ ರೂಲ್ಸ್ ಮಾತ್ರ ಮಾತಾಡುವಂಥ ಸ್ಟೈಲ್ ಇರ್ತದೆ. ಇನ್ನೊಂದು ಭಾಳ ಒಂದು ಫ್ರೆಂಡ್ಲಿ ಆದ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಆ ಕಂಪನಿಗೆ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೋ ಆ ಲೀಡರ್ಶಿಪ್ ಸ್ಟೈಲನ್ನು ಫಾಲೋ ಮಾಡಿಕೊಂಡು ಆ್ಯಂಡ್ ರೈಟ್ ಕಮ್ಯುನಿಕೇಷನ್, ಎಕ್ಸಲೆಂಟ್ ಎಬಿಲಿಟೀಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಮೋಟಿವೇಶನ್ ಮಾಡಿಕೊಂಡು ನಾವು ಆ ಪ್ಲ್ಯಾನನ್ನು ಪ್ಲ್ಯಾನ್ ಮಾಡಿದ ಗೋಲನ್ನು ರೀಚ್ ಆಗುವಂತೆ ಮಾಡುವಂಥ ಒಂದು ಪ್ರೋಸೆಸ್ಸು. ಇಟ್ ಈಸ್ ಕಾಲ್ಡ್ as ಲೀಡಿಂಗ್. ಆ್ಯಂಡ್ ಲಾಸ್ಟ್ ಒನ್ ಇಸ್ ಕಂಟ್ರೋಲಿಂಗ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಡಿವೈಸಿಂಗ್ ವೇರಿಯಸ್ ಚೆಕ್ಸ್ ಟು ಎನ್ಶೋರ್
that planned performance is actually achieved. ಈ ಕಂಟ್ರೋಲಿಂಗ್ ಅನ್ನುವಂಥದ್ದು ನಾವು ಇಷ್ಟೆಲ್ಲ ಮಾಡುವಂತಹ ಈ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮಾಡಿದಂಥ ಕೆಲಸ ನಮ್ಮ ಪ್ಲ್ಯಾನಿಂಗ್ ಏನು ಗೋಲ್ ಇದೆಯಲ್ವ, ಆ ಗೋಲಿಗೆ ರೀಚ್ ಆಗುವ ಕರೆಕ್ಟ್ ದಾರಿಯಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುವಂಥದ್ದು. ಆರ್ ವಿ ಆನ್ ದ ರೈಟ್ ಟ್ರ್ಯಾಕ್ ಆರ್ ನಾಟ್? ನಾವು ನಮ್ಮ ಗೋಲ್ನ ಟುವರ್ಡ್ಸ್ ಏನು ಕೆಲಸ ಶುರು ಮಾಡಿದ್ದೇವೆ ಅದು ರೈಟ್ ಟ್ರ್ಯಾಕಲ್ಲಿ ಇದೆಯೋ ಇಲ್ವೋ ಎಂದು ಚೆಕ್ ಮಾಡುವಂತಹ ಒಂದು ಫಂಕ್ಷನ್ನ ಕಂಟ್ರೋಲಿಂಗ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಡಿವೈಸಿಂಗ್ ವೇರಿಯಸ್ ಚೆಕ್ಸ್ and to ensure that planned performance is actually achieved. It involves ensuring that actual activities conform to the planned activities. ನಾವು ಆ್ಯಕ್ಚುಲ್ ಆಗಿ ಮಾಡುವ ಕೆಲಸ ನಾವು ಪ್ಲ್ಯಾನ್ ಮಾಡುವ ಕೆಲಸಕ್ಕೆ ಸರಿಯಾಗಿದೆ, ಹೊಂದಿಕೊಂಡಿದೆ ಎಂದು ಎನ್ಶೂರ್ ಮಾಡುವಂಥದ್ದು, ಹಾಗೆ ಒಂದು ಖಚಿತಪಡಿಸ್ಕೊಳ್ಳುವಂಥದ್ದು. ಮಾನಿಟರಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಚೆಕಿಂಗ್ ದಿ ಕ್ಯಾಶ್ ರಿಜಿಸ್ಟರ್ಸ್ ಟು ಅವಾಯ್ಡ್ ಓವರ್ ಡ್ರಾಫ್ಟ್ ಎಟ್ಸೆಟ್ರಾ ಫಾರ್ಮ್ ದಿ ಪಾರ್ಟ್ ಆಫ್ ದಿಸ್ ಪ್ರೋಸೆಸ್. ನಾವು ಈ ಒಂದು ಕೆಲಸದ ಪ್ರೋಸೆಸ್ಸಲ್ಲಿ ಜಾಸ್ತಿ ಫಿನಾನ್ಷಿಯಲ್ ಅಬ್ಲಿಗೇಷನ್ಸಲ್ಲಿ ಒಳಪಡದೆ ಇರುವಂಥ ನೋಡಿಕೊಳ್ಳುವಂಥ ಇದು ಸ್ಟೆಪ್ ಕೂಡ ಕಂಟ್ರೋಲಿಂಗಲ್ಲಿ ಬರುತ್ತೆ. ಸೊ ನಾವು ಆ ರೈಟ್ ಟ್ರ್ಯಾಕಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಬೇಸಿಕಲಿ ನೋಡೋ ಒಂದು ಫಂಕ್ಷನ್ ನಾವು ಕಂಟ್ರೋಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಫ್ಟರ್ ದಿಸ್ ವಿಲ್ ಸ್ಟಾಪ್. ಸೊ ಒಂದು ಯಾವುದು ನಾರ್ಮಲ್ ಒಂದು ಕಂಪನಿ ಅಥವಾ ಆರ್ಗನೈಸೇಷನಲ್ಲಿ ಈ ಒಂದು 3 ಲೆವೆಲ್ ಇದ್ದೇ ಇರುತ್ತೆ. ಟಾಪ್ ಲೆವೆಲ್, ದಟ್ ಈಸ್ ಟಾಪ್ ಮ್ಯಾನೇಜ್ಮೆಂಟ್ ಸೆಟ್ಸ್ ದ ಮಿಷನ್ ಆ್ಯಂಡ್ ಗೋಲ್ಸ್. ಅವರು ಆ್ಯಕ್ಚುಲಿ ಈ ಪ್ಲ್ಯಾನಿಂಗ್ ಅಥವಾ ಗೋಲ್ಸನ್ನು ಅವರು ಇದು ಮಾಡ್ತಾರೆ, ಸೆಟ್ ಮಾಡ್ತಾರೆ. ಆ್ಯಂಡ್ ಡೆವಲಪ್ ಪಾಲಿಸೀಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡುವಂಥದ್ದು. ಆ್ಯಂಡ್ ಇವ್ಯಾಲ್ಯುವೇಟ್ಸ್ ದಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾವ ಕೆಲಸ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಅವರು. ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಬಿಸ್ನೆಸ್ ಆ್ಯಸ್ ಅ ಹೋಲ್ ಆ್ಯಂಡ್ ಈಸ್ ಕನ್ಸರ್ನ್ ಮೇನ್ಲಿ ವಿತ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಈ ಬಿಸ್ನೆಸ್ ಅಲ್ಟಿಮೇಟ್ಲಿ ಏನು ಪ್ರಾಫಿಟ್ ಅಥವಾ ಲಾಸ್ ಆದರೆ ಅದು ಎಲ್ಲವೂ ಕೂಡ ಅವರ ಜವಾಬ್ದಾರಿಯಾಗಿರುತ್ತೆ. ಆ್ಯಂಡ್ ಲಾಂಗ್ ಟೈಮ್ ಏನು ತುಂಬ ವರ್ಷದ ಏನು ಪ್ಲ್ಯಾನಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೆಲ್ಲವೂ ಕೂಡ ಈ ಟಾಪ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. 10 ವರ್ಷದಲ್ಲಿ ನಾವು ಇಂಥ ಒಂದು ಸಿಚುವೇಷನಲ್ಲಿ ಇರಬೇಕು ಎಂದು ಪ್ಲ್ಯಾನಿಂಗ್ ಮಾಡೋಂಥವ್ರು ಅವರೇ. ಈ ಒಂದು ಸ್ಟೇಜಿಗೆ ನಾವು ರೀಚ್ ಆಗಬೇಕು, ಆ ರೀತಿಯ ಲಾಂಗ್ ಟರ್ಮ್ ಪ್ಲ್ಯಾನಿಂಗು ಟಾಪ್ ಲೆವೆಲ್ ಮಾಡ್ತಾರೆ. ಮಿಡಲ್ ಲೆವೆಲ್ ಅಂದರೆ ಇಟ್ ಕಮ್ಸ್ ಅಂಡರ್ ದ ಟಾಪ್ ಲೆವೆಲ್. ದೇ ಡೆವಲಪ್ ಡಿಪಾರ್ಟ್ಮೆಂಟಲ್ ಗೋಲ್ಸ್. ಅವರು ಕಂಪ್ನಿ ಬಗ್ಗೆ ಏನೇನು ಗೋಲ್ ಅವ್ರು ಮಾಡಬೇಕು ಅಂತಿಲ್ಲ, ಅವರ ಡಿಪಾರ್ಟ್ಮೆಂಟ್, ಈಗ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಡಿಪಾರ್ಟ್ಮೆಂಟಿಗೆ ಬೇಕಾದಂತಹ ಗೋಲ್ಸನ್ನು ಅವ್ರು ಅಚೀವ್ ಮಾಡ್ಕೊಳ್ತಾರೆ. ಫಿನಾನ್ಷಿಯಲ್ ಗೋಲ್ಸನ್ನು ಅಚೀವ್ ಮಾಡೋಂಥದ್ದು, ಇಷ್ಟು ಏನು ಕಾಸ್ಟ್ ಕಂಟ್ರೋಲ್ ಮಾಡುವಂಥದ್ದು, ಮತ್ತು ಇಫ್ ಇಟ್ ಈಸ್ ಮಾರ್ಕೆಟಿಂಗ್ ಅವರು ಯಾವ ರೀತಿಯಲ್ಲಿ ಏನು ಬೆಟರ್ ಅಡ್ವರ್ಟೈಸ್ಮೆಂಟ್ ಮೂಲಕ ಸೇಲ್ಸನ್ನು ಇನ್ಕ್ರೀಸ್ ಮಾಡೋದು. ಸೊ ಅವರ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಬೇಕಾದ ಗೋಲನ್ನು ಅವರು ಸೆಟ್ ಮಾಡ್ಕೊಳ್ತಾರೆ. ಟಾಪ್ ಲೆವೆಲಲ್ಲಿ ಇಡೀ ಕಂಪನಿ ಅದೇನು ಗೋಲ್ ಅದನ್ನು ಅವ್ರು ಮಾಡ್ತಾರೆ. ಸೊ ಡಿಪಾರ್ಟ್ಮೆಂಟಲ್ಲಿ ಮಿಡಲ್ ಲೆವೆಲಲ್ಲಿ ಪ್ರತಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಗೋಲನ್ನು ಮಾಡುವಂಥದ್ದು. ಆ್ಯಂಡ್ ಎಕ್ಸಿಕ್ಯೂಟ್ ದ ಪಾಲಿಸೀಸ್ ಫಾರ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ಲ್ಯಾನ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಡಿಟರ್ಮಿನ್ಡ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಏನೇನು ಸ್ಟ್ರಾಟಜಿ ಟಾಪ್ ಮ್ಯಾನೇಜ್ಮೆಂಟ್ ಮಾಡುತ್ತದೆ ಅದನ್ನು ಫಾಲೋ ಮಾಡುವಂಥದ್ದು. And develops medium-term plans and supervises and coordinates lower-level managers' activities. ಮತ್ತು ಮೀಡಿಯಮ್ ಟರ್ಮ್ ಪ್ಲ್ಯಾನ್ಸ್, ಸಣ್ಣ ಡ್ಯೂರೇಷನ್, ಈಗ 1 ವರ್ಷದ ಮಟ್ಟಿಗಿನ ಪ್ಲ್ಯಾನ್ ಇರ್ಬೋದು, ಅದನ್ನು ಮಾಡುವುದು. ಮತ್ತು ಅವರ ಮಿಡಲ್ ಲೆವೆಲಿಂದ ಅಂಡರಲ್ಲಿ ಬರುವಂಥ ಲೋವರ್ ಲೆವೆಲ್ ಎಂಪ್ಲಾಯೀಸನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಲೋವರ್ ಲೆವೆಲ್ ಅಥವಾ ಸೂಪರ್ವೈಸರಿ ಅಥವಾ ಫ್ರಂಟ್ ಲೈನ್ ಲೆವೆಲ್ ಅಂತ ಕರಿತೀವಿ. ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಟೇಕ್ಸ್ ಚಾರ್ಜ್ ಆಫ್ ಡೇ ಟು ಡೇ ಆಪ್ರೇಷನ್ಸ್. ಪ್ರತಿದಿನದ ಏನೇನು ಕೆಲಸ ಇರುತ್ತಲ್ವ ಅದನ್ನು ಎಲ್ಲ ನೋಡಿಕೊಳ್ಳುವಂಥದ್ದು. ಅವರು ಆ್ಯಕ್ಚುಲಿ ದೇ ಶುಡ್ ಬಿ ವರ್ಕಿಂಗ್ ಆ್ಯಂಡ್ ಈಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ಡೀಟೇಲ್ಡ್ ಶಾರ್ಟ್ ರೇಂಜ್ ಪ್ಲ್ಯಾನ್ಸ್, is responsible for smaller segments of business, execute plans of middle management, guide staff in their own subsections and keep close control over their activities. So ಈ lower level managers ಏನು ಮಾಡ್ತಾರೆ ಅಂದರೆ ಅವರ ಡೇ ಟು ಡೇ ಆಪ್ರೇಷನ್, ಇವತ್ತಿನ ಕೆಲಸ ಏನು ಅಂತ ಬೆಳಿಗ್ಗೆ ಬಂದು ಫಿಕ್ಸ್ ಮಾಡುವಂಥದ್ದು. ಸೊ ಆ ಕೆಲಸವನ್ನು ಅವರ ಅಂಡರಲ್ಲಿ ಬರುವಂಥ ವರ್ಕರ್ಸ್ ಜೊತೆಯಲ್ಲಿ ಮಾಡಿಸುವಂಥದ್ದು. ಆ್ಯಂಡ್ ಪ್ರಿಪೇರಿಂಗ್ ಡೀಟೇಲ್ ಶಾರ್ಟ್ ಟರ್ಮ್ ಇದೆ, ಈಗ ಒಂದು ವೀಕ್ಲಿ ಇರ್ಬೋದು, ಮಂತ್ಲಿ ಪ್ಲ್ಯಾನ್ಸ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡುವಂಥದ್ದು. ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಮಾಲರ್ ಸೆಗ್ಮೆಂಟ್ ಆಫ್ ದಿ ಬಿಸ್ನೆಸ್. ಆ್ಯಂಡ್ ಮಿಡಲ್ ಮ್ಯಾನೇಜ್ಮೆಂಟ್ನವ್ರು ಏನು ರೂಲ್ಸ್ ಮಾಡಿರ್ತಾರೋ ಮತ್ತು ಟಾಪ್ ಮ್ಯಾನೇಜ್ಮೆಂಟ್ ಏನು ಮಾಡಿರ್ತಾರೋ ಅದನ್ನು ಫಾಲೋ ಮಾಡುವಂಥದ್ದು. ಆ್ಯಂಡ್ ಸ್ಟಾಫನ್ನು ಪ್ರತಿ ಕೆಲಸವನ್ನು ಕರೆಕ್ಟಾಗಿ ನೀಟಾಗಿ ಮಾಡಲಿಕ್ಕೆ ಗೈಡ್ ಮಾಡುವಂಥದ್ದು. ಸೊ ಇಲ್ಲಿ
ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿ, ಟಾಪ್ ಮ್ಯಾನೇಜ್ಮೆಂಟ್ಲಿ ಯಾರು ಬರ್ತಾರೆ, ಪ್ರೆಸಿಡೆಂಟು, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತೀವಿ. ಮತ್ತು ಮಿಡ್ಲ್ ಇದರಲ್ಲಿ ಪ್ಲ್ಯಾಂಟ್ ಮ್ಯಾನೇಜರ್ಸ್, ಡಿವಿಷನ್ ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಬರ್ತಾರೆ. ಫಸ್ಟ್ ಲೈನ್ ಅಥವಾ ಲೋವರ್ ಲೆವೆಲಲ್ಲಿ ಫೋರ್ಮ್ಯಾನ್, ಸೂಪರ್ವೈಸರ್, ಆಫೀಸ್ ಮ್ಯಾನೇಜರ್ಸ್ ಅಂತ ಬರ್ತದೆ. ಲಾಸ್ಟಿಗೆ ಅದರ ಕೆಳಗಡೆ ನಾನ್ ಮ್ಯಾನೇಜರಿಯಲ್ ಎಂಪ್ಲಾಯೀಸ್, ಮ್ಯಾನೇಜರ್ಸ್ ಎಲ್ಲ ಏನು ಎಂಪ್ಲಾಯೀಸ್ ಬರ್ತಾರೆ ಅವರು ಲಾಸ್ಟಲ್ಲಿ ಬರ್ತಾರೆ. ಸೊ ದ್ಯಾಟ್ ಈಸ್ ಒಂದು ಟ್ರ್ಯಾಂಗಲ್ ಶೇಪ್ಡ್ ಈ ಥರದ್ದು. ಏಕೆಂದರೆ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಬಹಳಷ್ಟು ಕಡಿಮೆ ಜನ ಇರ್ತಾರೆ. ಸೊ ಮೇಲೆ ಹೋದಾಗಿ ಇದು ಏನೋ ವಿಡ್ತ್ ಕಡಿಮೆ ಆಗುತ್ತಾ ಹೋಗುತ್ತೆ, ಜನ ಕಡಿಮೆ, ಅದರಲ್ಲಿ ಪವರ್ ಜಾಸ್ತಿ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟಲ್ಲಿ. ಕೆಳಗೆ ಹೋದಾಗೆ ಜನಗಳು ಜಾಸ್ತಿ ಇರ್ತಾರೆ ಬಟ್ ಪವರ್ಸ್ ಆರ್ ಲೆಸ್. ಸೊ ಆ ರೀತಿ ಈ ಒಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ವೆಶನ್ ಬಂದಾಗ ಈ ಒಂದು ಡಯಾಗ್ರಾಮ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಬಹುದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಟು ಮ್ಯಾನೇಜರ್ಸ್ ಇನ್ ಈಚ್ ಲೆವೆಲ್. ಸೊ ಪ್ರತಿಯೊಂದು ಏನು ಫಂಕ್ಷನ್ಸ್ ನೋಡಿದ್ದೀವಿ, ಆ ಒಂದು ಫಂಕ್ಷನ್ನು ಯಾವ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ ಅಂತ ನೋಡಿದರೆ, ದ ಫಸ್ಟ್ ಸೆಟ್ ಆಫ್ ಡಯಾಗ್ರಾಮ್ ಟಾಪ್ ಮ್ಯಾನೇಜರ್ಸ್ ಅಂತ ಇದೆಯಲ್ಲ, ಅಲ್ಲಿ ಪ್ಲ್ಯಾನಿಂಗ್ ಹೈಯೆಸ್ಟ್ ಇರ್ತದೆ ನೋಡಿ. ಪ್ಲ್ಯಾನಿಂಗ್ ದೊಡ್ಡದಿದೆ ಆ ನಮ್ಮ ಚಾರ್ಟ್. ಸೊ ಅವರು ಪ್ಲ್ಯಾನಿಂಗ್ ಅವರು ಮೇಜರಾಗಿ ಮಾಡುವಂಥದ್ದು. ಆರ್ಗನೈಸಿಂಗ್ ಬಂದಾಗ ಅವರ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ಟಾಫಿಂಗಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ, ಆ್ಯಂಡ್ ಡೈರೆಕ್ಟಿಂಗ್ ಅದು ಏನು ಲೀಡಿಂಗ್ ಅಂತ ಹೇಳ್ತೀವಿ ಅಲ್ಲಿ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ಕಂಟ್ರೋಲಿಂಗಲ್ಲಿ ಕೂಡ ಕಡಿಮೆ. ಆದರೆ ಹೈಯೆಸ್ಟ್ ಅವ್ರದ್ದು ಪ್ಲ್ಯಾನಿಂಗಲ್ಲಿ ಇರುತ್ತೆ. ಬಟ್ ಮಿಡ್ಲ್ ಮ್ಯಾನೇಜ್ಮೆಂಟ್ ಬಂದಾಗ ಪ್ಲ್ಯಾನಿಂಗಲ್ಲೊಂದು ಆ್ಯಾವ್ರೇಜ್, ಆರ್ಗನೈಸಿಂಗದು ಜಾಸ್ತಿ ಇದೆ ಅವ್ರಿಗೆ ಕೆಲಸ. ಯಾಕೆಂದರೆ ಆ ಡಿಪಾರ್ಟ್ಮೆಂಟ್ ವೈಸ್ ಏನೇನು ಅವ್ರದ್ದು ಗೋಲ್ ಇದೆ ಅದಕ್ಕೆ ಬೇಕಾದಂಥ ರಿಕ್ವೈರ್ಮೆಂಟನ್ನು ಅವ್ರು ಮಾಡಬೇಕಾಗತ್ತೆ. ಸ್ಟಾಫಿಂಗ್ ಕೂಡ ಅಷ್ಟೇ, ಅವರ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಬೇಕಾದಷ್ಟು ಸ್ಟಾಫ್ ರಿಕ್ವೈರ್ಮೆಂಟನ್ನು ಅವ್ರು ಮಾಡಬೇಕಾಗತ್ತೆ. ಅದು ಆ್ಯಕ್ಚುಲಿ ದಟ್ ಈಸ್ ಶೇರ್ಡ್ ಅಮಂಗ್ ಟಾಪ್ ಆ್ಯಂಡ್ ಮಿಡ್ಲ್ ಆ್ಯಂಡ್ ಈವನ್ ದ ಫಸ್ಟ್ ಲೆವೆಲ್ ಮ್ಯಾನೇಜರ್ಸ್. ಎಲ್ಲರೂ ಕೂಡ ಅದರಲ್ಲಿ ಅವರ ಹೆಲ್ಪ್ ಬೇಕಾಗುತ್ತೆ. ಡೈರೆಕ್ಟಿಂಗ್ ಕೂಡ ಒಂದು ಆ್ಯಾವ್ರೇಜ್ ಆಗಿ ಬೇಕಾಗುತ್ತೆ, ಆ್ಯಂಡ್ ಕಂಟ್ರೋಲಿಂಗ್ ಅವರ ಡಿಪಾರ್ಟ್ಮೆಂಟ್ ಕಂಟ್ರೋಲಿಂಗ್ ಅವ್ರು ಮಾಡಬೇಕಾಗತ್ತೆ. ಅದರ ಲಾಸ್ಟ್ ಒನ್ ಅದು ಫಸ್ಟ್ ಲೈನ್ ಮ್ಯಾನೇಜರ್ಸ್, ಲೋವರ್ ಲೆವೆಲ್ ಏನು ಅಲ್ಲಿ ಪ್ಲ್ಯಾನಿಂಗಲ್ಲಿ ಜಾಸ್ತಿ ಏನು ಅವ್ರಿಗೆ ರೋಲ್ ಇಲ್ಲ ನೋಡಿ. ಪ್ಲ್ಯಾನಿಂಗ್ ಈಸ್ ಎ ಸ್ಮಾಲ್ ಚಾರ್ಟ್. ಆರ್ಗನೈಸಿಂಗಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಟಾಫಿಂಗಲ್ಲಿ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಅವರ ಪರ್ಟಿಕ್ಯುಲರ್ ವರ್ಕ್ಗೆ ಏನೇನು ಇದೆಯಲ್ವೋ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಬೇಕಾದ ಸ್ಟಾಫಿಂಗಲ್ಲಿ ಅವರು ಇನ್ವಾಲ್ವ್ ಆಗಬೇಕಾಗತ್ತೆ. ಡೈರೆಕ್ಟಿಂಗ್ ಅಥವಾ ಲೀಡಿಂಗಲ್ಲಿ ಅವರು ಜಾಸ್ತಿ ಇರಬೇಕಾಗತ್ತೆ, ಬಿಕಾಸ್ ದೇ ಆರ್ ದ ಒನ್ ಹೂ ಆ್ಯಕ್ಚುಲಿ ವರ್ಕ್ಸ್ ವಿತ್ ದ ಲೋವೆಸ್ಟ್ ಲೆವೆಲ್ ಆಫ್ ಎಂಪ್ಲಾಯೀಸ್. ಆ್ಯಂಡ್ ಕಂಟ್ರೋಲಿಂಗ್ ಅದು ಕೂಡ ಹೈಯೆಸ್ಟ್, ಕಂಟ್ರೋಲಿಂಗ್ ಹೈಯೆಸ್ಟ್ ಇವರೇ ಮಾಡಬೇಕಾಗತ್ತೆ. ಯಾಕಂದರೆ ದೇ ಆರ್ ಇನ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಎಂಪ್ಲಾಯೀಸ್. ಈ ಮ್ಯಾನೇಜರ್ಸು, ಈ ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಆ್ಯಕ್ಚುಲಿ ಉಳಿದ ಎಂಪ್ಲಾಯಿ ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಕಂಟ್ರೋಲಿಂಗ್ ಪಾರ್ಟನ್ನು ಅವರು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ವಿತ್ ದಿಸ್ ಐ ಹೋಪ್ ಯು ಅಂಡರ್ಸ್ಟುಡ್ ರೋಲ್ಸ್ ಆಫ್ ಮ್ಯಾನೇಜರ್ಸ್, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಈಚ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಯಾವ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ ಅಂತ ಕಲಿತಿದ್ವಿ. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಸೋ ಮಚ್.